ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಪಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಸ್ತು ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಂ ಪ್ರಣಮತ್ಕಾಮಧೇನುಂಚ ಭಜತ್ಸ್ರೋತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮದಧ್ವಂಸಿನಂ ವಿಶ್ವಪ್ರಿಯ ಗುರುಂ ವಂದೇ ಮದ್ವೇಷಪ್ರಿಯಕಾರಕಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತಸಾರ ಗ್ರಂಥದ ಮಾತೃಕಾ ಸಂಧಿಯ ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಈ ಪ್ರವಚನ ಮಾಲಿಕೆಯ ಮಂಗಳ ದಿನವನ್ನು ಮಾಡಿಬಿಟ್ಟು ಮುಂದೆ ಸಿಕ್ಕ ಸಮಯಗಳಲ್ಲಿ ಮತ್ತೆ ಮುಂದುವರಿಸೋಣ. ಮಾತೃಕಾ ಸಂಧಿಯಲ್ಲಿ ಅಕ್ಷರಗತ ಭಗವಂತನ ರೂಪಗಳನ್ನು ಹೇಳಿದರು. ಅಕ್ಷರಗತ ಭಗವಂತನ ರೂಪಗಳನ್ನು ಹೇಳಿಬಿಟ್ಟು ಅವನು ಯಾವ ತರಹ ಎಲ್ಲಿಂದ ಎಷ್ಟು ರೂಪದಿಂದ ವ್ಯಾಪಿಸಿದ್ದಾನೆ ನಮ್ಮಲ್ಲಿ ಅಂತ ಹೇಳಿದರು. ಮುಂದೆ ನಮ್ಮ ಹೃದಯದಲ್ಲಿ ಇರುವ ಅಷ್ಟದಳ ಕಮಲ ಅದರೊಳಗೆ ಯಾವ ತರಹ ಭಗವಂತ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾರೆ. ಹೃದಯದೊಳಗಿಯ ಅಷ್ಟದಳ ಕಮಲದರೊಳಗೆ ಪ್ರಾದೇಶ ನಾಮಕ ಉದಿತ ಭಾಸ್ಕರನಂತೆ ತೋರ್ಪನು ಬಿಂಬನೆಂದೆನಿಸಿ ಪದುಮ ಚಕ್ರ ಸುಶಂಕ ಸುಗದಾಂಗದ ಕಟಕ ಕೂಟಾಂಗುಲೀಯಕ ಪದಕ ಕೌಸ್ತುಭ ಹಾರ ಗ್ರೇವ ಯಾದಿಭೂಷಿತನು. ನಮ್ಮ ಹೃದಯದಲ್ಲಿ 8 ದಳ ಕಮಲ ಇದೆ. ಒಂದೊಂದರಲ್ಲಿ ಒಂದೊಂದು ಕಮಲದ ಮೇಲೆ 5 ಕಮಲಗಳಿದ್ದಾವೆ. ಅದರೊಳಗೆ 5 ಅಷ್ಟದಳ ಕಮಲ. 5 ಅಷ್ಟದಳ ಕಮಲದಲ್ಲಿ ಒಂದರಲ್ಲಿ ಒಂದೊಂದು ಪ್ರಾದೇಶ ನಾಮಕ ರೂಪ ಇದ್ದಾನೆ. ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ ನಾವು ರೂಪವನ್ನು ಹರಿಕಥಾಮೃತಸಾರದಲ್ಲಿ ಕೇಳ್ತೀವಿ. ನಮ್ಮ ಪರಿಮಿತಿಯ ಆಕಾರದ ರೂಪದಲ್ಲಿ ಭಗವಂತ ಇರ್ತಾನೆ, ಅದು ಪ್ರಾದೇಶ. ಈ ಯಾವಾಗ ಉದಿಸ್ತಾನೋ ಭಾಸ್ಕರ ಅಂದರೆ ಸೂರ್ಯದೇವ, ಅವನ ಕಾಂತಿ ಹೇಗಿರುತ್ತೋ ಹಾಗೆ ಪ್ರಾದೇಶ ರೂಪಕ ಪರಮಾತ್ಮನ ಕಾಂತಿ ಇರುತ್ತೆ, ಹಾಗೆ ತೋರಿಸ್ತಾನೆ. ಯಾರಿಗೆ ತೋರಿಸ್ತಾನೆ? ಇದೆಲ್ಲ ಅಪರೋಕ್ಷ ಜ್ಞಾನಿಗಳ ಚಿಂತನೆ. ಅಪರೋಕ್ಷ ಜ್ಞಾನಿಗಳಿಗೆ ತೋರ್ಪಡಿಸ್ತಾನೆ. ಅವನು ಬಿಂಬ ಅಂತ ಕರೆಸ್ಕೊಳ್ತಾನೆ, ಜ್ಞಾನಿಗಳು ಪ್ರತಿಬಿಂಬ ಅಂತ ಕರೆಸ್ಕೊಳ್ತಾರೆ. ಹೇಗಿದ್ದಾನೆ ಅವನು? ಆಯುಧಗಳ ಸಮೇತ ತೋರಿಸಿಕೊಳ್ತಾನೆ ಪ್ರಾದೇಶ ನಾಮಕ ಪರಮಾತ್ಮ. ಪದ್ಮ, ಚಕ್ರ, ಶಂಖ, ಗದ ಈ 4 ಕೈಗಳಲ್ಲಿ ಪ್ರಾದೇಶ ಪರಮಾತ್ಮ ಆಯುಧವನ್ನು ಧರಿಸಿಬಿಟ್ಟಿರ್ತಾನೆ. ಅಂಗದ ಭುಜ ಕೀರ್ತಿ, ಕಟಕಗಳು ಕಟ್ಟಿರ್ತಾನೆ, ಮುಕುಟ ಕಿರೀಟ ಹಾಕಿರ್ತಾನೆ, ಅಂಗುಲೀಯಕ ಉಂಗುರಗಳನ್ನು ಧರಿಸಿರ್ತಾನೆ, ಕೌಸ್ತುಭ ನಾಮಕ ಪದಕವನ್ನು ಧರಿಸಿರ್ತಾನೆ. ಆಮೇಲೆ ಹಾರ, ನಾನಾ ವಿಧ ರತ್ನವಾದ ಯುಕ್ತವಾದ ಹಾರಗಳನ್ನು ವಹಿಸಿಬಿಟ್ಟು ಕಂಠ ಪ್ರದೇಶದಲ್ಲಿ ಗ್ರೇವೇಯ ಅಂದರೆ ಕಂಠ ಪ್ರದೇಶದಲ್ಲಿ ಹಾರಗಳನ್ನು ಹಾಕ್ಕೊಂಡಿರ್ತಾನೆ. ಈ ಪ್ರಕಾರ ಅಲಂಕಾರಿಕನಾದ ಪ್ರಾದೇಶ ನಾಮಕ ಪರಮಾತ್ಮ. ನೋಡಿ, ಪರಮಾತ್ಮ ನಮ್ಮ ಹೃದಯದಲ್ಲಿ
ಅಷ್ಟದಳ ಕಮಲದೊಳಗೆ ಅವನು ಇರಬೇಕಾದ್ರೆ ಈ ಆಭರಣ ಸಮೇತ ಇರ್ತಾನೆ. ನಾವು ಕೇಳಿದ್ವಿ, ನಮ್ಮ ಜೀವನ ರೂಪವೇ ಕಡಿಮೆ, ಅದರೊಳಗೆ ಪರಮಾತ್ಮ, ಅವನ ಆಭರಣಗಳು. ಹೀಗೆ ನಮ್ಮ ಬಿಂಬರು, ನಮ್ಮಲ್ಲಿ ವಾಯುದೇವರ ಅಂತರ್ಗತನಾಗಿ ಪರಮಾತ್ಮನು ಇಷ್ಟೆಲ್ಲ ಆಭರಣ ಸಹಿತನಾಗಿ ಇರ್ತಾನೆ. ಅಂದರೆ ಲಕ್ಷ್ಮ್ಯಾತ್ಮಕ, ಅವನ ಆಭರಣಗಳೆಲ್ಲ ಲಕ್ಷ್ಮ್ಯಾತ್ಮಕ, ನಮ್ಮ ಹಾಗೆ ಪ್ರಾಕೃತಿಕ ಅಲ್ಲ, ಲಕ್ಷ್ಮ್ಯಾತ್ಮಿಕ ಆಭರಣಗಳು ಅಂತ ನಾವು ಊಹಿಸ್ಕೊಳ್ಬೇಕು. ಅಂದರೆ ಏನು ಗೊತ್ತಾ, ಪ್ರತಿ ಕಮಲದಲ್ಲಿ ಕಮಲ ಕರ್ಣಿಕಾ ಮೂಲದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಇರ್ತಾನೆ. ಕರ್ಣಿಕಾದ ಮೇಲ್ಗಡೆ ಬಂದರೆ ಅಗ್ರೇಶ ನಾಮಕ ಪರಮಾತ್ಮ, ಅಗ್ರೇಶನ ಮೇಲೆ ಪ್ರಾದೇಶ ನಾಮಕ ಪರಮಾತ್ಮ ಇರ್ತಾನೆ. ಮೂಲೇಶ ಅಂತ ಎಷ್ಟು ಅಂದರೆ ಅಂಗುಷ್ಟಾಗ್ರ ಪರಿಮಿತಿ ಇರುತ್ತೆ, ಅಗ್ರೇಶನದು ಅಂಗುಷ್ಟ ಪರಿಮಿತಿ ಇರುತ್ತೆ. ಅಂಗುಷ್ಟಾಗ್ರದ ಪರಿಮಿತಿ ಮೂಲೇಶನದು, ಅಂಗುಷ್ಟದ ಪರಿಮಿತಿ ಅಗ್ರೇಶನದು, ಪ್ರಾದೇಶದ ಪರಿಮಿತಿ ಪ್ರಾದೇಶನದು. ಇದು ಮೂರು ಬಿಂಬರೂಪಗಳೇ. ಅಂದರೆ ಜಾಗೃತ ಪದ ಅಗ್ರೇಶ ಜೀವಾಕಾರ ಸ್ವಪ್ನ ಪದ ಇರ್ತಾನೆ. ಮೂಲೇಶ ಜಾಗೃತದಲ್ಲಿ ಇರ್ತಾನೆ, ಅಗ್ರೇಶ ಜೀವಾಕಾರ ಸ್ವಪ್ನ ಪದ ಇರ್ತಾನೆ, ಪ್ರಾದೇಶ ಚತುರ್ಭುಜ ನಮಗೆ ಸುಷುಪ್ತಿಯನ್ನು ಕೊಡ್ತಾನಲ್ಲ, ನಿದ್ರಾಪ್ರದ ಪ್ರಾದೇಶ ರೂಪಕ ಪರಮಾತ್ಮ. ಅಂದರೆ ಇವನ ಆಯುಧಗಳು ಹೇಗಿರ್ತವೆ ಅಂದರೆ, ಬಲಗೈಯಲ್ಲಿ ಪದ್ಮ, ಕೆಳಗಡೆ ಬಲಗೈಯಲ್ಲಿ ಶಂಖ, ಎಡಮೇಲ್ಬಾಯಿಯಲ್ಲಿ ಚಕ್ರ, ಅಧೋಭಾಗ ಎಡದಲ್ಲಿ ಗದಾ ಸಮೇತ 4 ಬಾಹುಗಳು, 4 ಕೈಗಳಲ್ಲಿ 4 ಆಯುಧಗಳನ್ನು ಧರಿಸಿ ಪರಮಾತ್ಮ ಪ್ರಾದೇಶ ನಾಮಕನಾಗಿ ನಮ್ಮ ಅಷ್ಟದಳ ಹೃದಯದಲ್ಲಿ ಭಗವಂತ ಇರ್ತಾನೆ ಅಂತ ಚಿಂತನೆಯನ್ನು ಕೊಡ್ತಾರೆ. ಮುಂದೆ ಅಷ್ಟದಳ ಕಮಲದಲ್ಲಿ ಹೇಳಿಬಿಟ್ಟು ದ್ವಿದಳ ಕಮಲದಂತಿದೆ, ದ್ವಿದಳ ಕಮಲದಲ್ಲಿ ನಡೆಯತಕ್ಕ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಮುಖ್ಯ ಪ್ರಾಣದ ಅದ್ಭುತ ಮಹಿಮೆಯನ್ನು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುಧತೆಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ ಉದಕ ಅನ್ನಾದಿಗಳಿಗೆ ಅವಕಾಶದನು ತಾನಾಗಿದ್ದು ದಾನಾಭಿದನು ಶಬ್ದವ ನುಡಿಸುವ ಸರ್ವಜೀವರುಳು. ನಮ್ಮ ಕಂಠದಲ್ಲಿ 2 ದಳಗಳುಳ್ಳ ಪದ್ಮ, ಇದರಲ್ಲಿ ಜೀವೋತ್ತಮರಾದ ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಇದ್ದಾರೆ. ಹೇಗಿದ್ದಾರೆ? ತನ್ನಯ ಪತ್ನಿಯರ ಒಡಗೂಡಿ ಇದ್ದಾರೆ. ಭಾರತೀ ದೇವಿಯರ ಸಹಿತವಾಗಿ 5 ರೂಪಗಳಲ್ಲಿ ಇದ್ದಾರೆ. ಹಂಸ ಜಪವನ್ನು ಮಾಡ್ತಾ ಇದ್ದಾರೆ, ಪರಮಾತ್ಮನ ಉಪಾಸನೆ ಮಾಡ್ತಾರೆ. 10 ರೂಪಗಳು ಅಂತಲೂ ತಗೊಳ್ಬಹುದು. ಹೇಗೆ ಅಂತಂದರೆ ಇದನ್ನು ಹೇಳ್ತಾರೆ, ಹೇಗೆ ಅಂದರೆ ಪ್ರಾಣ ರೂಪದಿಂದ ನಮ್ಮ ಮುಖ ಮತ್ತು ನಾಸಿಕದಲ್ಲಿ ಇರ್ತಾನೆ. ಶ್ವಾಸೋಚ್ಛ್ವಾಸ ಮಾಡಿಸಿ ಆಹಾರವನ್ನು ಪಚನ ಮಾಡಿಸ್ತಾರೆ ಭಗವಂತ. ನಮ್ಮ ಶ್ವಾಸೋಚ್ಛ್ವಾಸ ಸರಿ ಇಲ್ಲ ಅಂದರೆ ಆಹಾರ ಪಚನ ಆಗೋದಿಲ್ಲ. ಪ್ರಾಣನಾಮಕ ಮುಖ್ಯ ಪ್ರಾಣದೇವರು ಭಗವಂತನ ಆಜ್ಞೆಯಿಂದ ನಮ್ಮ ಮುಖ ಮತ್ತು ನಾಸಿಕದಲ್ಲಿ ಇದ್ದು ಶ್ವಾಸೋಚ್ಛ್ವಾಸ ಮಾಡಿಸ್ತಾರೆ. ಇನ್ನು 2ನೇದಾಗಿ ಅಪಾನ, ನಮಗೆ ಹೇಯವಾದ ವಸ್ತುವನ್ನು ಹೊರಗಡೆ ಹಾಕಿಸ್ತಾರೆ ಅಪಾನವಾಯು ನಾಮಕನಾಗಿ. 3ನೇದಾಗಿ ನಮ್ಮ ಎಲ್ಲ ಸಂಧಿ ಒಳಗೆ ಇರ್ತಾರೆ. ನಮ್ಮ ಏನು ಸಂಧಿಗಳಿದ್ವಿ, ಕೈ ಕಾಲು ಏನೇನು ಸಂಧಿಗಳಿದಾವೋ ಆ ಸಂಧಿಗಳಲ್ಲೆಲ್ಲ ಇದ್ದು ಬಿಟ್ಟು ಅಲ್ಲಿ ಅನ್ನಪಾನಾದಿಗಳನ್ನು ತುಂಬಿಸ್ತಾರೆ, ಸಪ್ಲೈ ಮಾಡ್ತಾರೆ. ಅನ್ನಪಾನಾದಿಗಳನ್ನು ತುಂಬಿಸ್ತಾರೆ ವ್ಯಾನ ನಾಮಕನಾಗಿ. ಉದಾನ ನಾಮಕನಾಗಿ ನಮ್ಮ ಕಂಠದ ಕಿರುನಾಲಿಗೆಯಲ್ಲಿ 2 ದಳ ಕಮಲದ ಮಧ್ಯದಲ್ಲಿ ವರ್ತುಲಾಕಾರದ ಚಂದ್ರಮಂಡಲ, ಅದರಲ್ಲಿ ಭಾರತೀ ದೇವಿಯಿಂದ ಒಡಗೂಡಿ ಹಂಸ ಮಂತ್ರ ಜಪ ಮಾಡ್ತಾರೆ. ಹಾಗೂ ಆಹಾರವನ್ನು ನೋಡಿ, ನಾವು ಆಹಾರ ತಗೊಳ್ತೀವಿ, ಒಳಗೆ ಹೋಗುವುದು ಮತ್ತು ಹೊರಗೆ ಬರುವುದು. ತಾವು ಮಾತಾಡಿ ಆಮೇಲೆ ಒಳಗೆ ಆಹಾರವನ್ನು ತೆಗೆದುಕೊಳ್ಬೇಕು. ನಮ್ಮ ಆಹಾರವು ಏರ್ ಪೈಪ್ನಲ್ಲಿ ಹೋಗಬಾರ್ದು ಅಲ್ವಾ, ಯಾವುದು ಎಲ್ಲಿ ಹೋಗಬೇಕೋ ಅಲ್ಲೇ ಹೋಗಬೇಕು. ಹಾಗೆ ಅದನ್ನು ನಿಯಮಿಸಿಬಿಟ್ಟು ವಾಯುದೇವರು ಏನು ಮಾಡ್ತಾರೆ, ಉದಾನ ನಾಮಕ ವಾಯುದೇವರು ಆಹಾರವನ್ನು ದೇಹದೊಳಗೆ ಕಳಿಸ್ತಾರೆ. ಆಮೇಲೆ ನಮ್ಮ ಜಿವ್ವೆಯಿಂದ ತಾವು ಮಾತಾಡಿ ನಮ್ಮನ್ನು ಮಾತಾಡುವ ಹಾಗೆ ಮಾಡ್ತಾರೆ ವಾಯುದೇವರು. ನಾವು ಇಷ್ಟು ದಿವಸ ವಾಯುದೇವರು ಏನು ಮಾಡ್ತಾರೆ ನಮ್ಮಲ್ಲಿದ್ದು ಬಿಟ್ಟು
632 ಶ್ವಾಸ ಜಪಗಳ ಮಾಡಿ ಅಂಥೇಳಿ 21,600 ಜಪ ಮಾಡ್ತಾರೆ ಅಂತ ಅಷ್ಟನ್ನೇ ತಿಳ್ಕೊಂಡಿದ್ವಿ ಅಲ್ವಾ. ಎಷ್ಟು ಕಾರ್ಯ ಮಾಡ್ತಾರೆ ನೋಡಿ ಅವರು. ಆಮೇಲೆ ಸಮಾನ ನಾಮಕ ನಮ್ಮ ನಾಭಿಯಲ್ಲಿರ್ತಾರೆ. ನಾಭಿಯಲ್ಲಿದ್ದು ಏನು ಮಾಡ್ತಾರೆ? ನಮ್ಮ ಅಂಗುಷ್ಟದಿಂದ ಕಾಲ ಹೆಬ್ಬೆರಳಿಂದ ಶಿರಪರ್ಯಂತ ಅನ್ನರಸವನ್ನು ಹಬ್ಬಿಸ್ತಾರೆ. ಹೇಗೆ ಎಲ್ಲೆಲ್ಲಿ ಏನೇನು ಹೋಗಬೇಕೋ ವಾಯುದೇವರು ತಮ್ಮ ಸಮಾನ ರೂಪದಿಂದ ಎಲ್ಲಿಗೆ ಎಷ್ಟು ಆಹಾರದ ರಸಗಳು ಹೋಗಬೇಕೋ ಅಲ್ಲಿಗೆ ಅವರು ಅದನ್ನು ನಿಯಾಮಕರಾಗಿ ಮಾಡಿಸ್ತಾರೆ. ಆಮೇಲೆ ನಾಗರೂಪದಲ್ಲಿ ರೋಮಗಳಲ್ಲಿದ್ದು ಚಲನೆಯನ್ನು ಮಾಡಿಸ್ತಾರೆ. ಕೂರ್ಮ ರೂಪದಲ್ಲಿ ಉದರ ಹಾಗೂ ಹಣೆಯಲ್ಲಿ, ನಮ್ಮ ಹೊಟ್ಟೆ ಹಾಗೂ ಹಣೆಯಲ್ಲಿ ಇದು ರಕ್ಷಣೆ ಮಾಡ್ತಾರೆ. ಕೂರ್ಮ ರೂಪದಲ್ಲಿ ಆಯ್ತಲ್ಲ, ಕೃಕಳ ರೂಪದಲ್ಲಿ ನಮ್ಮ ನಾಸಾಗ್ರದಲ್ಲಿ ಇರ್ತಾರೆ, ಮೂಗಿನ ಅಗ್ರದಲ್ಲಿ ಇದ್ದು ಬಿಟ್ಟು ಹೊಸಿವೆ, ನೀರಡಿಕೆ, ಗಮನಾಗಮನಾದಿಗಳನ್ನು ಮಾಡಿಸ್ತಾರೆ. ದೇವದತ್ತ ರೂಪದಲ್ಲಿ ಕಂಠದಲ್ಲಿ ಇರ್ತಾರೆ, ನಮಗೆ ಮಲಗಿಸುವಿಕೆ, ಎಬ್ಬಿಸುವಿಕೆ, ಭಯ ತೋರಿಸುವಿಕೆ ಇಂಥವುದನ್ನೆಲ್ಲ ಅವರು ಮಾಡಿಸ್ತಾರೆ. ಧನಂಜಯ ಅಂತ ಕಿವಿಗಳಲ್ಲಿದ್ದು ಘೋಷದಂತೆ ಶಬ್ದವನ್ನು ಮಾಡ್ತಾರೆ. ಈ ರೀತಿಯಿಂದ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತು ಬಿಟ್ಟು ಭಗವಂತನ ಆಜ್ಞೆಯಿಂದ ನಮ್ಮಲ್ಲಿ ನಿಂತುಬಿಟ್ಟು ಈ ವ್ಯಾಪಾರವನ್ನು ಮಾಡ್ತಾರೆ. ಈ ವ್ಯಾಪಾರವನ್ನು ಮಾಡಬೇಕಾದ್ರೆ ನಾವು ಯಾಕೆ ಇದನ್ನೆಲ್ಲ ಇಷ್ಟು ದಾಸರು ಹೇಳ್ತಿದ್ದಾರೆ ಅಂದರೆ, ನಮ್ಮದು ಸುಮಾನೇ ಇಂದ್ರಿಯಗಳು ಅವು ಇವು ಸುಮ್ಮನೆ ತಿಂದೆ ಮಾಡದೆ ಅದಲ್ಲ, ಭಗವಂತನ ಮುಖ್ಯ ಪ್ರಾಣನ ಅಧಿಷ್ಠಾನಗಳು ಇವು. ಅಧಿಷ್ಠಾನಗಳನ್ನು ಪವಿತ್ರವಾಗಿ ಇಟ್ಟುಕೊಳ್ಳಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಅವರು ಇದನ್ನು ತೋರಿಸ್ತಾರೆ. ಹಂಸ ಮಂತ್ರ ಮಾಡ್ತಾರೆ, ಶ್ವಾಸಜಪವನ್ನು ಮಾಡ್ತಾರೆ. ಶ್ವಾಸಜಪವನ್ನು ಮಾಡ್ತಾರೆ ಅಂತಂದ್ರೇನು? ಉಚ್ಚ ಶ್ವಾಸ ನಿಶ್ವಾಸ ಅನ್ನೋದನ್ನು ಮಾಡ್ತಾರೆ. ಹಾಗಾಗಿ ಹಂಸೋಪಾಸನೆ ಮಾಡ್ತಾರೆ ಅಂತ, ಪತ್ನಿಯ ಸಹಿತವಾಗಿ ಮಾಡ್ತಾರೆ ಅಂತ ಇದೆ. ಮುಂದೆ ಹೇಳ್ತಾರೆ ದಾಸರು. ಈಗ ಅವರು ಹೇಳಿಬಿಟ್ರು ಪ್ರಾಣದೇವರಿದ್ದಾರೆ ಅಂತ, ಮುಂದೆ ರೂಪಗಳನ್ನು ಹೇಳ್ತಾರೆ. ನಾಸಿಕದಿ ನಾಸತ್ಯ ದಸ್ರರು ಶ್ವಾಸಮಾನಿ ಪ್ರಾಣಭಾರತಿ ಹಂಸ ಧನ್ವಂತ್ರಿಗಳು ಅಲ್ಲಲ್ಲಿಪ್ಪರವರೊಳಗೆ ಭೇಷ ಭಾಸ್ಕರ ರಕ್ಷೆ ಯುಗಳಕಧೀಶರೆನಿಪರು ಅವರೊಳಗೆ ಲಕ್ಷ್ಮೀಶ ದದಿವಾಮನರು ನಿಯಾಮಿಸುತ್ತ ಇರುತಿಹರು. ಈಗ ಶ್ವಾಸಾಭಿಮಾನಿಗಳ ವಿಚಾರವನ್ನು ಹೇಳ್ತಾರೆ. ನಮ್ಮ ಶ್ವಾಸದ ನಾಸಿಕ ಅಭಿಮಾನಿಗಳು ಅಶ್ವಿನಿ ದೇವತೆಯರು ಅಂತ ಕರಿತೀವಿ ಅಲ್ವಾ. ಅಶ್ವಿನಿ ದೇವತೆಯರು ಅವ್ರನ್ನ ಯಾವಾಗಲೂ ಇಬ್ಬರು ಅಂತ ಕರಿತೀವಿ. ಅವರಿಬ್ಬರಿಗೆ ಬೇರೆ ಬೇರೆ ಹೆಸರಿದೆ. ನಾಸತ್ಯ ದಸ್ರರು ಅಂತ. ಬಲಮೂಗಿನಗೆ ನಾಸತ್ಯ, ಎಡಮೂಗಿನ ಅಂದರೆ ಮೂಗು ಅಂದರೆ ಹೊಳ್ಳೆಗಳು, ಎಡಮೂಗಿನ ಅಂದರೆ ಎಡಹೊಳ್ಳೆಗಳಿಗೆ ದಸ್ರಾ ಅಂತ. ಇವರು ಅಶ್ವಿನಿ ದೇವತೆಗಳು. ಇವರಲ್ಲಿ ಸೂರ್ಯ ಬಲಕ್ಕೆ ಭೇಷ ಭಾಸ್ಕರ, ಸೂರ್ಯ ಬಲಕ್ಕೆ ಚಂದ್ರ ಎಡಕ್ಕೆ, ಅವರೊಳಗೆ ಪ್ರಾಣದೇವರು ಭಾರತೀ ದೇವಿಯರ ಒಡಗೂಡಿ ಇರ್ತಾರೆ. ನೋಡಿ, ನಮ್ಮ ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ ಅಂತ ಅಷ್ಟೇ ಗೊತ್ತು ನಮಗೆ. ಅಶ್ವಿನಿ ದೇವತೆಗಳಲ್ಲಿ ನಾಸಿಕ್ಯನ ಒಳಗಡೆಗೆ ಮತ್ತೆ ಅಭಿಮಾನಿ ದೇವತೆಗಳು ಬಲಮೂಗಿನ ಹೊಳ್ಳೆಯಲ್ಲಿ ಸೂರ್ಯ, ಎಡಮೂಗಿನ ಹೊಳ್ಳೆಯಲ್ಲಿ ಚಂದ್ರ, ಅವರೊಳಗೆ ಪ್ರಾಣದೇವರು ಭಾರತೀ ದೇವಿ ಇರ್ತಾರೆ. ಈಗ ಇಲ್ಲೊಂದು ವಿಶೇಷವನ್ನು ಹೇಳ್ತಾರೆ. ನಮ್ಮ ಬಲಮೂಗಿನಲ್ಲಿ ಭಾಸ್ಕರನ ಒಳಗೆ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಒಳಗಡೆಗೆ ಹಂಸರೂಪಿ ಪರಮಾತ್ಮ ಇರ್ತಾರೆ. ಎಡಮೂಗಿನ ಹೊಳ್ಳೆಯಲ್ಲಿ ಚಂದ್ರ, ದಸರನ ಅಂತರ್ಯಾಮಿಗೆ ಚಂದ್ರನ ಅಂತರ್ಯಾಮಿಗೆ ಭಾರತೀ ದೇವಿಯ ಒಳಗೆ ಧನ್ವಂತರಿ ರೂಪ ಪರಮಾತ್ಮ ಇರ್ತಾನೆ. ಧನ್ವಂತರಿ ರೂಪ ಎಷ್ಟೆಷ್ಟು ರೂಪ ತಗೊಂಡಿದ್ದಾನೆ ನೋಡಿ ಭಗವಂತ ನಮ್ಮ ದೇಹದ ಒಳಗಡೆಗೆ. ಧನ್ವಂತರಿ ರೂಪದಂತ ತಗೊಂಡಿದ್ದಾನೆ. ಧನ್ವಂತರಿ ರೂಪ ತಗೊಂಡ್ಬಿಟ್ಟು ಭಗವಂತ ಅಂತರ್ಗತನಾಗಿ ಈ ವ್ಯವಹಾರವನ್ನು ನಮ್ಮ ಹತ್ರ ಮಾಡಿಸ್ತಾನೆ. ಇದು ಏನಂದರೆ ಹಂಸವಾಯು ದೇವಾಂತರ್ಗತ ಧನ್ವಂತರಿ ದೇವಿ ಭಾರತೀಯ ಅಂತರ್ಗತ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟು ಹೇಳಿಬಿಟ್ಟು ಮುಂದೆ 3.5 ಪದ್ಯದಲ್ಲಿ ನಾವು ಯೋಚಿಸಲೂ ಶಕ್ಯವಿಲ್ಲ ಆ ತರಹದ ನಮ್ಮ ಕಣ್ಣಿನಲ್ಲಿ ಇರುವ ಭಗವಂತನ ರೂಪವನ್ನು ಹೇಳ್ತಾರೆ. 3 ಪದ್ಯದಲ್ಲಿ ಹೇಳ್ತಾರೆ, 3 ಶ್ಲೋಕದಲ್ಲಿ ಹೇಳ್ತಾರೆ ಕಣ್ಣು ಹೇಗಿದೆ ನಮ್ಮದು ಅಂತ. ಕಣ್ಣಿನಲ್ಲಿ ನಾವು ಯಾವ ಥರ, ಇದೆಲ್ಲ ದೇವತೆಗಳ ಚಿಂತನೆ, ನಾವು ತಿಳ್ಕೊಳ್ಬೇಕು. ಕಣ್ಣಿನಲ್ಲಿರುವ ಭಗವಂತನ ರೂಪಗಳು ಯಾವುದು, ಏನೇನು ಕಣ್ಣಿನ ಭಾಗಗಳಲ್ಲಿ ಇದ್ದಾರೆ, ಯಾವ ತರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು
ಮುಂದೆ ತೋರಿಸ್ತಾ ಹೋಗ್ತಾರೆ. 3 ಶ್ಲೋಕಗಳಲ್ಲಿ ಅದ್ಭುತ ರೀತಿಯಲ್ಲಿ ದಾಸರು ತೋರಿಸ್ತಾರೆ. ನೋಡಿ, ಭೇಷ ಭಾಸ್ಕರ ಕಕ್ಷಿಯುಗಳಕ ದೇಶರಿನಿಪರು ಅವರೊಳಗೆ ಲಕ್ಷ್ಮೀಶ ದದಿವಾಮನರು ನಿಯಾಮಿಸುತ್ತ ಇರುತ್ತಿರಹರು. ಶ್ವಾಸಾಭಿಮಾನಿಗಳೆಂದು ಉಕ್ತವಾದ ಸೂರ್ಯ ಚಂದ್ರಾದಿಗಳು ನಮ್ಮ ನೇತ್ರದ್ವಯದಲ್ಲಿ ಅಧೀಶರು ಅಂತ ಅಭಿಮಾನಿಗಳನ್ಸಿರ್ತಾರೆ. ಬಲದ ನೇತ್ರಕ್ಕೆ ಸೂರ್ಯ, ಎಡದ ನೇತ್ರಕ್ಕೆ ಚಂದ್ರ. ಅವರೊಳಗೆ ಲಕ್ಷ್ಮೀಪತಿ ಅಂದರೆ ರಮಾಪತಿಯಾದ ಶ್ರೀಮನ್ನಾರಾಯಣ ದೇವರಿದ್ದಾರೆ. ಹೇಗಿದ್ದಾರೆ? ಯಾವ ಯಾವ ರೂಪದಲ್ಲಿ ಇದ್ದಾರೆ? ದದಿವಾಮನನ ಮೂರ್ತಿಯಾಗಿ ಚಂದ್ರನಲ್ಲಿ ಇದ್ದಾರೆ. ನಾರಾಯಣನು ಲಕ್ಷ್ಮೀಪತಿ ನಾರಾಯಣ ಸೂರ್ಯನಲ್ಲಿ, ನಾವು ಬೆಳಗ್ಗಿನ ಪ್ರಾತಃ ಕಾಲದಲ್ಲಿ ದದಿವಾಮನ ಸ್ತೋತ್ರವನ್ನು ಹೇಳಬೇಕು ಅಂತಿದೆ. ದದಿವಾಮನ ಸ್ತೋತ್ರವನ್ನು ಹೇಳಬೇಕು. ಚಂದ್ರನ ಅಂತರ್ಯಾಮಿಯಾಗಿ ದದಿವಾನ ಮೂರ್ತಿ ಇರ್ತಾರೆ ನಮ್ಮ ಕಣ್ಣಿನಲ್ಲಿ. ಚಂದ್ರನನ್ನು, ಆ ದದಿವಾನ ಮೂರ್ತಿಯನ್ನು ನಾವು ನೆನೆಸಿದರೆ ಆ ಸ್ತೋತ್ರದಲ್ಲಿ ಇದೆ, ನಮಗೆ ಅನ್ನ ತೆಗೆದುಕೊಳ್ಳುವುದಕ್ಕೆ ಆಯಾಸ ಆಗೋದಿಲ್ಲ, ಕಷ್ಟಪಡಬೇಕಾಗೋದಿಲ್ಲ, ನಮಗೆ ಊಟಕ್ಕೆ ಅನ್ನ ಸಿಗುತ್ತದೆ ಅಂತ. ಅದಕ್ಕೆ ಆ ಥರ ಜಪ ಮಾಡಬೇಕು. ಅದು ಬೇರೆ ಮಾತು ಹೇಳಿ ತಟ್ಟನೆ ಆಗಲ್ಲ, ಬಟ್ ದದಿವಾಮನ ಮೂರ್ತಿಯನ್ನು ಆ ಥರ ಮಾಡಬೇಕು ಅಂತ. ಆಮೇಲೆ ಇದಕ್ಕೆ ಪ್ರಮಾಣ ಏನಪ್ಪ ಅಂದರೆ, ಬೃಹದಾರಣ್ಯ ಉಪನಿಷತ್ತು, ಮಾಂಡೂಕ್ಯ ಉಪನಿಷತ್ನಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಚಿಂತನೆಯನ್ನು. ಅದನ್ನು ವರ್ಣನೆಯನ್ನು ದಾಸರು ಬಹಳ ಚೆನ್ನಾಗಿ ಮಾಡ್ತಾರೆ. ನೋಡಿ, ಸ್ತಂಭರೂಪದ ಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪ ಅಂಭ್ರಣಿಯು ತಾನಾಗಿ ಇಪ್ಪಳು ವತ್ಸರೂಪದಲ್ಲಿ ಪೊಂಬಸುರ ಪದಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ, ಆಮೇಲೆ ಐತರೇಯ ಉಪನಿಷತ್ನಲ್ಲಿ ಬರುತ್ತೆ. ಐತರೇಯ ಉಪನಿಷತ್ನಲ್ಲಿ ಏನು ಬರುತ್ತಪ್ಪ ಅಂತಂದರೆ, ನೋಡಿ, ನಮ್ಮ ಕಣ್ಣಿನಲ್ಲಿ ಸ್ತಂಭ ಇದೆ ಅಂದರೆ ಗೂಟ ಇದೆ, ಕಂಬ ಇದೆ. ನೋಡಿ, ನಮ್ಮ ಕಣ್ಣಿನಲ್ಲಿ ಗೂಟ ಇದೆ ಅಂತ ದಾಸರು ಹೇಳ್ತಾರೆ. ಗೂಟ ಇದೆ, ಸ್ತಂಭ ಇದೆ. ಆ ಸ್ತಂಭ ಯಾರು ಅಂತಂದರೆ, ಅವನು ಪ್ರದ್ಯುಮ್ನ ನಾಮಕ ಪರಮಾತ್ಮನೇ ಸ್ತಂಭನಾಗಿ ಇದ್ದಾನೆ. ನಮ್ಮ ಕಣ್ಣಿನಲ್ಲಿ ಸ್ತಂಭನಾಗಿ ಇದ್ದಾನೆ. ಬಲಗಣ್ಣಿನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಸ್ತಂಭ ರೂಪದಿಂದ ಇದ್ದಾನೆ. ಕೃಷ್ಣಗುಡ್ಡಿಯಲ್ಲಿ ಇದ್ದಾನೆ. ಅದಕ್ಕೆ ಹಗ್ಗವನ್ನು ಕಟ್ಟಿದ್ದಾರೆ. ನೋಡಿ, ನಮ್ಮ ಕಣ್ಣಿನಲ್ಲಿ ನಮಗೆ ಚಿಂತನೆ ಹೇಗಿದೆ, ದಾಸರು ಹೇಗೆ ಚಿಂತನೆ ಕೊಡ್ತಾರೆ. ಕಣ್ಣಿನಲ್ಲಿ, ಬಲಗಣ್ಣಿನಲ್ಲಿ ಕೃಷ್ಣಗುಡ್ಡೆಯಲ್ಲಿ ಭಗವಂತ ಸ್ತಂಭದಾಗಿದ್ದಾನೆ. ಅದಕ್ಕೆ ಹಗ್ಗವಾಗಿ ಅಂಬ್ರಿಣಿ ರೂಪಿ ಲಕ್ಷ್ಮೀದೇವಿ ಹಗ್ಗ ಆಗಿದ್ದಾಳೆ. ಇದನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಉಪನಿಷತ್ನಲ್ಲಿ ಬರುತ್ತೆ. ಉದಾಹರಣೆ ಉಪನಿಷತ್ನಲ್ಲಿ ಹೇಗೆ ಅಂದರೆ, ಶಿಶು ಬ್ರಾಹ್ಮಣ ಅಂತ ಬರುತ್ತೆ ಅದರಲ್ಲಿ ಇದೆಲ್ಲ ಶ್ಲೋಕಗಳು ಬರುತ್ತೆ. ಆ ಹಗ್ಗ ಇರುತ್ತಲ್ವಾ, ಆ ಹಗ್ಗಕ್ಕೆ ಯಾರು ಕಟ್ತಾರೆ? ಆ ಹಗ್ಗದಿಂದ ಯಾರನ್ನು ಕಟ್ತಾರೆ ಅಂತಂದರೆ, ಮುಖ್ಯ ಪ್ರಾಣ ವಾಯುದೇವರು ಕರುವಿನ ರೂಪದಿಂದ ಆ ಹಗ್ಗದಿಂದ ಕಟ್ಟಿಕೊಂಡು ನಮ್ಮ ಕಣ್ಣಿನ ಕೃಷ್ಣಗಡ್ಡೆಯಲ್ಲಿ ಇದ್ದಾರೆ. ನೋಡಿ, ಇಷ್ಟು ಕಣ್ಣು, ಅದರಲ್ಲಿ ಒಂದು ಕಂಬ, ಆ ಕಂಬದಕ್ಕೆ ಹಗ್ಗವಾಗಿ ಲಕ್ಷ್ಮೀದೇವಿಯ ಅಧೀನನಾಗಿ ವಾಯುದೇವರಿದ್ದಾರೆ. ವಾಯುದೇವರು ಕರು ರೂಪದಲ್ಲಿದ್ದಾರೆ. ಎಷ್ಟು ಅದ್ಭುತ ಚಿಂತನೆಯನ್ನು ಕೊಡ್ತಾರೆ ನೋಡಿ, ಅದ್ಭುತ ಚಿಂತನೆಯನ್ನು ಕೊಡ್ತಾರೆ. ಗೋವತ್ಸ ಅಂದರೆ ಆಕಳ ಕರು. ವತ್ಸ ರೂಪದಿಂದ ಸಮಸ್ತ ಜೀವರಲ್ಲಿ, ಒಬ್ಬರಲ್ಲಿ ಅಲ್ಲ, ಲೋಕದ ಪ್ರತಿಯೊಬ್ಬ ಜೀವರಲ್ಲೂ ಇರ್ತಾರೆ. ಯಾರಿಗೆ ಕಲ್ಲಿ ಇದೆಯೋ ಅವರಲ್ಲೆಲ್ಲ ಇರ್ತಾರೆ ಅವರು. ಹಾಗೆ ಆಮೇಲೆ ಇದರಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಅರಣ್ಯ ಉಪನಿಷತ್ನಲ್ಲಿ ಹೇಳ್ತಾರೆ ನೋಡಿ, ತಮೇತಾಹ ಸಪ್ತಾಕ್ಷಿತಯ ಉಪತಿಷ್ಠಂತೆ ತದ್ಯ ಇಮ ಅಕ್ಷನ್ ಲೋಹಿನ್ಯೋ ರಾಜಯಸ್ಥಾಭಿರೇನಂ ರುದ್ರೋ ಸ್ವಾಯತ್ತಃ ಅಥಯ ಅಕ್ಷಾನ್ನ ಪುಸ್ತಾಭಿಃ ಪರ್ಜನ್ಯಃ ಯಾ ಕನೀನಿಕಾ ಯಾ ತಯಾ ಆದಿತ್ಯಃ ಯತ್ಕೃಷ್ಣಂ ತೇನಾಗ್ನಿಃ ಯಚ್ಚುಕ್ಲಂ ತೇನೇಂದ್ರಃ ಅಧರಯೈ ವರ್ತವ್ಯ ಪೃಥಿವ್ಯಾನ್ಮಯತ್ತ ದೇವೃತ್ತರಾಯ ನಾಸ್ಯಾನ್ನಂ
ಕ್ಷೀಯತೆಯ ಏವಂ ವೇದ. ಜೀವರ ಬಲ್ಲಗಣ್ಣಿನಲ್ಲಿ ವಾಯುದೇವರನ್ನು ಕುಂದದ ಅವರನ್ನು ವಾಯುದೇವರು ಅಷ್ಟೇ ಇರ್ತಾರೆ ಅಂತಲ್ಲ ರೀ, ಜೀವದ ಬಲಗಣ್ಣಿನಲ್ಲಿ ರುದ್ರಾದಿ ಸಮಸ್ತ ದೇವತೆಗಳು ವಾಯುದೇವರನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ನಾರಾಯಣ, ಲಕ್ಷ್ಮಿ, ವಾಯುದೇವರು, ರುದ್ರಾದಿ ದೇವತೆಗಳು ಎಲ್ಲಿರ್ತಾರೆ? ರುದ್ರರು ಎಲ್ಲಿರ್ತಾರೆ? ನಮ್ಮ ಕಣ್ಣಿನ ಕೆಂಪು ರೇಖೆ ಇದೆಯಲ್ಲ, ಕೆಂಪು ರೇಖೆಯಲ್ಲಿ ರುದ್ರದೇವರು ವಾಸ ಆಗಿರ್ತಾರೆ. ರುದ್ರದೇವರು ನಮ್ಮ ಕಣ್ಣಿನ ಕೆಂಪು ರೇಖೆಯಲ್ಲಿ ವಾಸವಾಗಿರ್ತಾರೆ. ಆಮೇಲೆ ಪರ್ಜನ್ಯ, ಈ ಮಳೆ ಕೊಡುವವನು ಮೇಘದ ಎಲ್ಲಿರ್ತಾನೆ? ನಮ್ಮ ಕಣ್ಣಿನಲ್ಲಿ ನೀರು ಬರ್ತದಲ್ಲ, ಕಣ್ಣಿನ ನೀರಿನಲ್ಲಿ ಪರ್ಜನ್ಯ ಇರ್ತಾನೆ. ಪರ್ಜನ್ಯ ವರುಣ, ಅಧಿಪತಿ, ಎಲ್ಲ ಉದಕಕ್ಕೂ ಅಧಿಪತಿ ವರುಣ. ಅವನು ಇನ್ನೆಲ್ಲಿರಬೇಕು? ಕಣ್ಣಲ್ಲಿ ನೀರು ಯಾವಾಗಲೂ ತುಂಬಿರುತ್ತೆ. ಕಣ್ಣಿನ ನೀರಿನಲ್ಲಿ ಪರ್ಜನ್ಯ ಇರ್ತಾನೆ. ಪರ್ಜನ್ಯ ಇದ್ದು ಉಪಾಸನೆ ಮಾಡ್ತಾ ಇರ್ತಾನೆ. ಆಮೇಲೆ ಕಣ್ಣಾಲಿಗಳಲ್ಲಿ ಸೂರ್ಯದೇವರು ಇದ್ದು ಬಿಟ್ಟು ವಾಯುದೇವರು, ಇವರೆಲ್ಲ ವಾಯುದೇವರ ಉಪಾಸನೆ ಮಾಡ್ತಾ ಇರ್ತಾರೆ. ತದಂತರ್ಗತ ಲಕ್ಷ್ಮೀನಾರಾಯಣನ ಉಪಾಸನೆ. ಕಣ್ಣಿನಲ್ಲಿರುವ ಕಪ್ಪು ಭಾಗ ಇದೆಯಲ್ಲ, ಅಗ್ನಿಯು ಇದ್ದು ವಾಯುದೇವರ ಉಪಾಸನೆ ಮಾಡ್ತಾ ಇರ್ತಾನೆ. ಕಣ್ಣಿನಲ್ಲಿರುವ ಕಪ್ಪು ಭಾಗ ಏನಾಗುತ್ತೆ ಅಂದರೆ, ನಮಗೆ ಅತಿ ಪ್ರಕಾಶ ಬಂದಾಗ ಆ ಪ್ರಕಾಶ ತಡ್ಕೊಳ್ಳಿಕ್ಕಾಗಲ್ಲ. ಆ ಕಣ್ಣು ಆವಾಗ ಅದರ ಸಂಕುಚಿತ ಮಾಡಿಬಿಟ್ಟು ಆ ಪ್ರಕಾಶನ ಸಂಕುಚಿತವಾಗಿ ನಮ್ಮ ಹತ್ರ ಕಳಿಸುತ್ತೆ. ಪ್ರಕಾಶ ಕಡಿಮೆ ಇದ್ದಾಗ, ಬೆಳಕು ಕಡಿಮೆ ಇದ್ದಾಗ ಅದು ಅಗಲ ಆಗಿಬಿಟ್ಟು ಕಣ್ಣು ನಮಗೆ ತೋರಿಸುತ್ತೆ. ಆ ತರಹ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ? ಅಗ್ನಿದೇವ ಮಾಡ್ತಾನೆ. ಕಣ್ಣೀರು ಹರಿತದಲ್ಲ ಮೇಲ್ಭಾಗದಲ್ಲಿ ಕಣ್ಣೀರು ಹರಿಯುತ್ತೆ. ಕಣ್ಣು ಕೆಳಗಡೆ ಅಷ್ಟೇ ಅಲ್ಲ, ಕಣ್ಣೀರು ಮೇಲ್ಗಡೆಯಿಂದಲೂ ಬರುತ್ತಲ್ವ. ಕಣ್ಣೀರು ಬರಬೇಕಾದ್ರೆ ಅಲ್ಲಿ ಯಾರು ಅಭಿಮಾನಿನಿ? ಅಲ್ಲಿ ಅಭಿಮಾನಿ ಕಣ್ಣಿನ ಮೇಲ್ಗಡೆಗೆ ನೋಡಿ, ಅಲ್ಲಿ ದ್ಯೂಲೋಕದ ಅಭಿಮಾನಿ ಪಾರ್ವತೀ ದೇವಿ ಇದ್ದಾಳಲ್ಲಿ. ಕಣ್ಣೀರು ಹರಿಯುವ ಮೇಲ್ಭಾಗ ನಮ್ಮ ಕಣ್ಣಿನ ಭಾಗದಲ್ಲಿ ಪಾರ್ವತೀ ದೇವಿ ಇದ್ದಾಳೆ. ಕಣ್ಣಿನ ನೀರು ಹರಿಯುವ ಕೆಳಭಾಗ ಇದೆಯಲ್ಲ, ಕೆಳಭಾಗದಲ್ಲಿ ಸ್ವತಃ ಧರಾದೇವಿ ಭೂದೇವಿ ಇದ್ದಾಳೆ. ಇವರೆಲ್ಲರೂ ನಿಂತು ಬಿಟ್ಟು ವಾಯುದೇವರ ಉಪಾಸನೆಯನ್ನು ಮಾಡ್ತಾರೆ. ಹೀಗೆ ವಾಯುವನ್ನು ವಿಷ್ಣುವಿನೊಡನೆ ಯಾರು ಉಪಾಸನೆ ಮಾಡುತ್ತಾರೋ ಅವರು ಅಕ್ಷಯವಾದ ಆನಂದವನ್ನು ಹೊಂದುತ್ತಾರೆ, ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ 5ನೇ ಉಪನಿಷತ್ನಲ್ಲಿ ಹೇಳಿದೆ. ಉಪನಿಷತ್ನಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಇದನ್ನು. ಹೀಗೆ ಅದ್ಭುತ ಚಿಂತನೆ ಇದೆ. ಅದ್ಭುತ ಚಿಂತನೆ ನಮಗೆ ನಟಕುವುದಿಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ, ದೇವತೆಗಳಿಗೆ ಇರುತ್ತೆ. ನಾವು ಚಿಂತನೆ ಮಾಡಬಹುದು, ಈ ರೂಪದಲ್ಲಿದ್ದಾರೆ, ಹೀಗಿದ್ದಾರೆ ಅಂತ ಚಿಂತನೆ ಮಾಡಬಹುದು. ಉಪಾಸನೆ ಮಾಡೋದಕ್ಕೆ ನಾವು ಅಧಿಕಾರಿಗಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇದು ಮಾಡ್ತಾರೆ ಅಂತ. ಇನ್ನು ಏನು ಬರುತ್ತೆ ಅಂತಂದರೆ, ಮುಂದೆ ಏನು ಬರುತ್ತೆ ಅಂತಂದರೆ, ಅವರು ಪ್ರಾಣಭಾರತಿ ಹಂಸ ಧನ್ವಂತರಿಗಳು ಅಲ್ಲಲ್ಲೇ ಇರ್ತಾರೆ. ಮುಂಚೆ ನಾವು ನೋಡಿದ್ದು 6, 3, 2, 1000 ಅಂತ ನೋಡಿದಾಗ ಹಂಸ ಜಪಗಳನ್ನು ಮಾಡ್ತಾ ಇರ್ತಾನಲ್ಲ ಪರಮ ವಾಯುದೇವರು, ಅಲ್ಲಿ ಭಾರತೀಯ ಒಳಗಡೆ ಇಲ್ಲ. ಇಲ್ಲಿ ಭಾರತೀಯ ಒಳಗಡೆ, ಭಾರತೀಯಲ್ಲಿ ಧನ್ವಂತರಿ ರೂಪ ಇದೆ. ವಾಯುದೇವರ ಉತ್ತಮ ವೈರಾಗ್ಯವನ್ನು ತೋರಿಸುತ್ತೆ. ಅವರದ್ದು ಪತ್ನಿ ಜೊತೆಗಿದ್ರು ಕೂಡ ಅವರು ಹಂಸನಾಮಕ ಪರಮಾತ್ಮನನ್ನು ಜಪ ಮಾಡ್ತಾನೇ ಇರ್ತಾರೆ. ಅವರು ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ. ಆ ಥರ ಅವರ ವೈರಾಗ್ಯವನ್ನು ಸೂಚಿಸುತ್ತೆ. ಹೀಗಾಗಿ ಅದ್ಭುತವಾಗಿ ಇದನ್ನು ತಿಳಿಸಿದ್ದಾರೆ. ಆಮೇಲೆ ಪಂಬಸುರ ಅಂದರೆ ಏನು ಅಂತ. ಪಂಬಸುರ ಅಂದರೆ ನೋಡಿ, ನಾವು ಈಗ ಕರುವನ್ನಾಗಿ ಮಾಡಿದ್ರಿ. ಪಂಬಸುರ ಅಂದರೆ ಏನು? ಉದರ ಪೊನ್ನು ಅಂತಾರೆ ಬಂಗಾರಕ್ಕೆ ಕನ್ನಡದಲ್ಲಿ ಅಲ್ವಾ? ಪೊನ್ನು. ಹಿರಣ್ಯ ಗರ್ಭ, ಹಿರಣ್ಯ ಅಂದರೆ ಬಂಗಾರ, ಪೊನ್ನು ಅಂದರೆ ಬಂಗಾರ. ಹಿರಣ್ಯ ಗರ್ಭ ಬಂಗಾರದ ಉದರವುಳ್ಳವನು ಅಂತ ಅರ್ಥ. ಅವನೇ ಬ್ರಹ್ಮದೇವರು ಹಿರಣ್ಯ ಗರ್ಭ ಅಂತ ಕರೀತಾರೆ. ತ್ರಿಯಂಬಕನ ಅಂದರೆ ತ್ರಿಯಂಬಕ ಅಂದರೆ ರುದ್ರದೇವರ ಆದಿಯಾಗಿ ಎಲ್ಲ ದೇವತೆಗಳಿಂದ ಸೇವೆಯನ್ನು ಕೊಂಡುಕೊಂಡು ನೋಡಿ. ವಾಯುದೇವರು ನಮಗೆ ನಮ್ಮ ಶ್ವಾಸಜಪಗಳನ್ನು ಅಷ್ಟೇ ಅಲ್ಲ, ನಾವು ಹುಟ್ಟಿದಾಗಿನಿಂದ ಜನಿಸಿದಾಗಿನಿಂದ ನಾವು ಕಣ್ಣಿನಿಂದ ಏನೇನು ನೋಡ್ತೀವೋ ಎಲ್ಲವನ್ನು ತೋರಿಸೋದು ವಾಯುದೇವರು. ಅವರ ಮಹಿಮೆ ಹೆಂಗಿದೆ ನೋಡಿ. ನಮಗೆ ಗೊತ್ತಾಗಲ್ಲ. ಉಪನಿಷತ್ತುಗಳನ್ನು ನೋಡಲಿಲ್ಲ ಅಂದರೆ ಗೊತ್ತಾಗಲ್ಲ. ಉಪನಿಷತ್ ಭಾಷೆ ಕೇಳಲಿಲ್ಲ ಅಂದರೆ ಗೊತ್ತಾಗಲ್ಲ. ಉಪನಿಷತ್ ಭಾಷೆ ಕೇಳಿದರೆ ವಾಯುದೇವರು ಹೇಗಿದ್ದಾರೆ, ನಾವು ಕಣ್ಣು ತೆರೆದು ನೋಡುವುದಕ್ಕೆ ಪ್ರಾರಂಭ ಮಾಡಿಕೊಂಡು ನಾವು ಕಣ್ಣು ಮುಚ್ಚುವ ತನಕ ನಾವೇನೇನು ನೋಡ್ತೀವೋ ಅದನ್ನು ವಾಯುದೇವರು ತೋರಿಸ್ತಾರೆ. ವಾಯುದೇವರ ಋಣಿಗಳು ನಾವು.
ವಾಯುದೇವರು, ನಾವು ಪ್ರತಿಯೊಂದು ವಸ್ತುವನ್ನು ನೋಡಬೇಕಾದರೂ ವಾಯುದೇವರು ನಮಗೆ ತೋರಿಸ್ತಾರೆ. ನಮ್ಮ ಯೋಗ್ಯತೆಯಿಂದ ನಮ್ಮ ಯೋಗ್ಯತೆಗಳ ಅನುಸಾರವಾಗಿ ತೋರಿಸ್ತಾರೆ. ಯಾಕೆಂದರೆ ಒಂದು ವಸ್ತುವನ್ನು ನೋಡಿದರೆ, ಈಗ ನಾವು ಒಂದು ವಸ್ತು ನೋಡ್ತೀವಿ, ನಾವು ಒಂದು ವಸ್ತು ನೋಡಿದರೆ ಅದರಲ್ಲಿ ಒಳ್ಳೆಯ ಸ್ವಭಾವ ಇರೋರಿಗೆ, ಸಾತ್ವಿಕರಿಗೆ ಒಳ್ಳೆಯ ಯೋಚನೆ ಬರುತ್ತೆ. ಅದೇ ಒಂದನ್ನು ನೋಡಿದರೆ ಇನ್ನೊಬ್ಬರಿಗೆ ಕೆಟ್ಟ ಯೋಚನೆಯೇ ಬರುತ್ತೆ ಅಲ್ವಾ? ನೋಡ್ತೀವಿ ನಾವು ಅದನ್ನು. ಒಂದು ಆಯುಧ ತೊಗೋಬೋದು, ಒಂದು ಏನೇ ತೊಗೋಬೋದು. ಕೆಲವರು ಅದನ್ನು ದೇವರ ಸೇವೆಗೆ ಅಂತ ಉಪಯೋಗಿಸಿದ್ರೆ, ಇನ್ನೊಂದು ಕೆಲವೊಂದು ಜನನ ಸಾಯಿಸಲಿಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ವಾಯುದೇವರು ರೂಪಗಳನ್ನು ನಮಗೆ ತೋರಿಸ್ತಾನೆ. ಎಲ್ಲಿ ತನಕ ತೋರಿಸ್ತಾನೆ? ನಾವು ಎಷ್ಟು ಜನ್ಮ ಎತ್ತಿದರೂ ಆಯಾ ರೂಪಗಳು ತೋರಿಸ್ತಾನೇ ಇರ್ತಾನೆ. ಒಂದೇ ಜನ್ಮ ಅಂತಲ್ಲ, ಎಷ್ಟು ರೂಪಗಳನ್ನು ನಾವು ಎತ್ತೀವೋ ಅಲ್ಲಿ ಆ ಕಣ್ಣಿನಲ್ಲಿ ಅವರು ಇದ್ದುಬಿಟ್ಟು, ವಾಯುದೇವರು ಇದ್ದುಬಿಟ್ಟು ತೋರಿಸ್ತಾರೆ. ಎಲ್ಲ ಜೀವಿಗಳಲ್ಲೂ ಎಲ್ಲ ಕಾಲದಲ್ಲೂ ಕಣ್ಣಿನ ಮುಖಾಂತರ ರೂಪಗಳನ್ನು ತೋರಿಸ್ತಾರೆ. ಹಂಸನಾಮಕ ಹಂಸ ಮಂತ್ರವನ್ನು ಜಪಿಸ್ತಾರೆ ನಮಗೋಸ್ಕರವಾಗಿ. ದಿವಸವೂ ಭಗವಂತನಿಗೆ ಅರ್ಪಿಸ್ತಾರೆ ನಮ್ಮ ಕಾರ್ಯವನ್ನು ತೆಗೆದುಕೊಂಡು ಬಿಟ್ಟು. ಅಂತಹ ಮಹಾಮಹಿಮರು ಅವರು ಅಂತ ಹೇಳ್ತಾರೆ. ಅವರ ಅಂತರ್ಯಾಮಿಯಾಗಿ ಇದ್ದವನು ಪ್ರದ್ಯುಮ್ನ ನಾಮಕ ಪರಮಾತ್ಮ. ಎಡನೇತ್ರದಲ್ಲಿ ನೋಡಿ, ಬಲಭಾಗದಲ್ಲಿ ವಾಯುದೇವರೆಲ್ಲ ಬಂತು, ಎಡಭಾಗದಲ್ಲಿ ಅವರ ಪತ್ನಿಯರು ಸ್ತ್ರೀದೇವಿಯರ ಅಧಿಷ್ಠಾನವನ್ನು ತಗೊಳ್ಬೇಕು. ಸ್ತ್ರೀಯರಿರ್ತಾರಲ್ಲ, ಅವರ ಪತ್ನಿಯರಿರ್ತಾರಲ್ಲ, ಅವರ ಪತ್ನಿಯರ ಅಧಿಷ್ಠಾನಗಳನ್ನು ತೆಗೆದುಕೊಳ್ಬೇಕು. ವಾಯುದೇವರು ಈ ಕಡೆ ಭಾರತಿ ಆ ಥರ ತಗೊಂಡು ನಾವು ಚಿಂತನೆಯನ್ನು ಮಾಡಬೇಕು. ಅಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿ ಪ್ರದ್ಯುಮ್ನ ನಾಮಕ, ಇಲ್ಲಿ ಭಾರತೀದೇವಿಯ ಅಂತರ್ಯಾಮಿಯಾಗಿ ಅನಿರುದ್ಧ ಆದಿಯ ರೂಪಗಳನ್ನು ಭಗವಂತ ತೋರಿಸ್ತಾನೆ ಅಂತ ನಾವು ಚಿಂತನೆ ಮಾಡಬೇಕಾಗತ್ತೆ ಅಂತ ದಾಸವರೇಣ್ಯರು ತಿಳಿಸ್ತಾರೆ. ಮುಂದೆ ಇನ್ನೂ ಒಂದು ವಿಶೇಷವಾಗಿ ಹೇಳ್ತಾರೆ. ಮುಂದೆ ನೇತ್ರಗಳಲ್ಲಿ ವಶಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮನತ್ರಿ ಆಜಮದಗ್ನಿ ನಾಮಗಳಿಂದ ಕರೆಸುತ್ತಲೀ ಪತ್ರತಾಪಕ ಶಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರನು ದಿನ ಪರಮ ಭಕುತಿಯಲಿ. ಈಗ ಈ ಪದ್ಯವನ್ನು ನಾವು ಸುಮ್ಮನೆ ನೋಡಿದರೆ ಏನು ಕಾಣುತ್ತೆ ಅಂತಂದರೆ, ವಶಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮರು ಜಮದಗ್ನಿ ಈ ಋಷಿಗಳ ನಮ್ಮ ಕಣ್ಣಿನಲ್ಲಿರ್ತಾರೆ ಅನ್ನೋದು ಕೇಳತ್ತೆ. ನಾವು ಭಾಷ್ಯ ಓದಿದರೆ ಭಾಷ್ಯ ಅಲ್ಲ, ಉಪನಿಷತ್ತಷ್ಟೇ ಓದಿದರೆ ಇದು ನೋಡಿ, ಇದು ನಮಗೆ ಅಪಾರ್ಥವನ್ನು ಕೊಡುತ್ತೆ. ಹಾಗಾದರೆ ಈ ವಶಿಷ್ಠ ಎಲ್ಲ ಹೇಳಿದ್ರಲ್ಲ, ಈ ಹೆಸರುಗಳು ಏನು? ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಇವರು ದೇವತೆಗಳ ರಹಸ್ಯನಾಮ. ರಹಸ್ಯನಾಮ ಇದು, ಜಗಜ್ಜಾಹಿರವಲ್ಲ, ದೇವತೆಗಳ ರಹಸ್ಯನಾಮ ಇದು. ಒಂದೊಂದು ಋಷಿಗಳ ಏನು ಹೆಸರಲ್ಲಿ ಹೇಳ್ತಾರೆ, ಅದು ದೇವತೆಗಳ ರಹಸ್ಯನಾಮ ಆಗಿದೆ. ಹೇಳ್ತಾರೆ ನೋಡಿ, ನೇತ್ರಗಳಲ್ಲಿ ವಶಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮನು ಅತ್ರಿ ಶ್ರೀಜಮದಗ್ನಿ ನಾಮಗಳಿಂದ ಕರೆಸುತ್ತಲಿ ಪತ್ರತಾಪಕ ಶಕ್ರ ಸೂರ್ಯ ಧರಿತ್ರಿ ಪರ್ಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರು ಅನುದಿನ ಪರಮ ಭಕುತಿಯಲಿ ಅಂತ ಹೇಳ್ತಾರೆ. ನೇತ್ರಗಳಲ್ಲಿ ಅಂದರೆ ನಮ್ಮ ಸ್ಥೂಲಗತ ಉಭಯ ನೇತ್ರಗಳಲ್ಲಿ ಕಣ್ಣಿನ ಬಿಳಿಯ ಭಾಗದಲ್ಲಿ ವಶಿಷ್ಠ ಎಂಬ ರಹಸ್ಯನಾಮವನ್ನು ತೆಗೆದುಕೊಂಡ್ರೆ ಇಂದ್ರದೇವರಿದ್ದಾರೆ. ಇಂದ್ರದೇವರ ರಹಸ್ಯನಾಮ ವಶಿಷ್ಠ ಅಂತ, ವಶಿಷ್ಠರು ಅಂತ. ಅವರೆಲ್ಲಿರ್ತಾರೆ? ಚಂದ್ರನೊಡನೆ ಇರ್ತಾರೆ. ಕಣ್ಣಿನ ದೃಷ್ಟಿಯಲ್ಲಿ, ನಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ, ಕಣ್ಣಿನ ದೃಷ್ಟಿ ಅಂದರೆ ಲೆನ್ಸ್ ಅಂತೀವಲ್ಲ ನಾವು, ಕಣ್ಣಿನ ದೃಷ್ಟಿ, ಇದರಲ್ಲಿ ವಿಶ್ವಾಮಿತ್ರನೆಂಬ ಹೆಸರಿನ ಸೂರ್ಯದೇವರು ಇದ್ದಾರೆ. ಸೂರ್ಯದೇವನ ರಹಸ್ಯನಾಮ ವಿಶ್ವಾಮಿತ್ರ ಅಂತ. ವಿಶ್ವಾಮಿತ್ರ ಋಷಿಗಳು ಅಂತ ಸರ್ವದಾ ತಿಳಿದುಕೊಳ್ಳಬೇಡಿ. ಸೂರ್ಯನ ರಹಸ್ಯನಾಮ ವಿಶ್ವಾಮಿತ್ರ. ಆ ನಾಮದಿಂದ ಸೂರ್ಯದೇವರು ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಇದ್ದಾರೆ. ನಮ್ಮ ಕಣ್ಣಿನ ಕರಿಯ ಗುಡ್ಡಿಯಲ್ಲಿ ಜಮದಗ್ನಿ ಎಂಬ ಹೆಸರಿನ ಅಗ್ನಿ ಇದ್ದಾರೆ. ಅಗ್ನಿಯ ರಹಸ್ಯನಾಮ ಜಮದಗ್ನಿ ಅಂತ. ಜಮದಗ್ನಿಯ ಹೆಸರಿನಲ್ಲಿ ಕರೆಸಿಕೊಳ್ಳುವ ಅಗ್ನಿದೇವರು ನಮ್ಮ ಕಣ್ಣಿನ ಕರಿಯ ಗುಡ್ಡಿಯಲ್ಲಿ ಇದ್ದಾರೆ. ಕಣ್ಣಿನ ಕೊನೆಯ ಕೆಂಪು ಭಾಗ ಇದೆಯಲ್ಲ,
ಕೆಂಪು ಭಾಗ ಇರುತ್ತಲ್ವ, ಕಣ್ಣಿನ ಕೆಂಪು ಭಾಗ, ಕೆಂಪು ರೇಖೆಗಳಿರುತ್ತಲ್ವ, ಅದರಲ್ಲಿ ಗೌತಮ ಮುನಿಯ ಎಂಬ ಹೆಸರಿನ ರಹಸ್ಯನಾಮವನ್ನು ಕರೆದ ರುದ್ರದೇವರಿದ್ದಾರೆ. ರುದ್ರದೇವರು ನಮ್ಮ ಕಣ್ಣಿನ ಕೆಂಪು ರೇಖೆಗಳಲ್ಲಿ ಗೌತಮ ಮುನಿ ಎಂಬ ರಹಸ್ಯನಾಮದಿಂದ ಇದ್ದಾರೆ. ಕಣ್ಣೀರಿನಲ್ಲಿ ಭರದ್ವಾಜ ಎಂಬ ರಹಸ್ಯ ಹೆಸರಿನ ವರುಣದೇವರಿದ್ದಾರೆ. ಸಮಸ್ತ ನೀರಿಗೆ ಅಭಿಮಾನಿ ಅವರೇ ಅಲ್ವೇನ್ರಿ? ವರುಣನೇ ಅಭಿಮಾನಿ, ನಮ್ಮ ಕಣ್ಣೀರಿಗೂ ಅವನೇ ಅಭಿಮಾನಿ. ಹಾಗಾಗಿ ವರುಣದೇವರು ಭರದ್ವಾಜ ಎಂಬ ಹೆಸರಿನಲ್ಲಿದ್ದಾರೆ. ಹಾಗಾದರೆ ಭಾರತೀ ದೇವಿಯಲ್ಲಿದ್ದಾಳೆ? ನಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ಅತ್ರಿ ಎಂಬ ಹೆಸರಿನವಳಾದ ಋಷಿಯ ಹೆಸರಿದೆ ಅತ್ರಿ ಅಂತ. ಭಾರತೀ ದೇವಿಯ ರಹಸ್ಯನಾಮ ಅತ್ರಿ ಅಂತ. ಅತ್ರಿ ಎಂಬ ಹೆಸರಿನಿಂದ ಕಣ್ಣಿನ ಮೇಲ್ಭಾಗದಲ್ಲಿ ಭಾರತೀ ದೇವಿ ಇದ್ದಾಳೆ. ಕಣ್ಣಿನ ಕೆಳಭಾಗದಲ್ಲಿ ಯಾರಿದ್ದಾರೆ? ಕಾಶ್ಯಪ ಎಂಬ ರಹಸ್ಯ ಹೆಸರಿನಿಂದ ಭೂದೇವಿ ಇದ್ದಾಳೆ. ನೋಡಿ, ನಾವು ಎಂದೂ ಚಿಂತನೆ ಮಾಡಿಲ್ಲ ಇದು ಅಲ್ವಾ? ಈ ಚಿಂತನೆ ಅವ್ರು ಹೇಳ್ತಾರೆ, ಈ ಚಿಂತನೆ ಯಾರು ಮಾಡುವುದು? ಸುರರು, ದೇವತೆಗಳಿಗೆ ಒಳಪಡುತ್ತೆ, ನಮಗೆ ಒಳಪಡಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಒಂದು ಕಣ್ಣಿನಲ್ಲಿ ನಮ್ಮ ಕಣ್ಣಿನ ಬಲಗಣ್ಣು ಎಡಗಣ್ಣಿನಲ್ಲಿ ಯಾವ ಥರ ಚಿಂತನೆಯನ್ನು ದಾಸರು ಕೊಟ್ಟಿದ್ದಾರೆ ಅಂದರೆ ಅವರು ಎಷ್ಟು ಚಿಂತನೆ ಮಾಡಿರಬೇಕು. ಮಹಾಮಹಿಮರು ದಾಸರು ಸುಮ್ಮನೆ ಬರೆಯಲ್ಲ, ಅವರು ನಮ್ಮ ತೋಚತ್ತೆ ಅಂತ ಬರೆಯಲ್ಲ. ಎಷ್ಟು ನಮ್ಮ ಕಣ್ಣು ಒಂದು ನೋಡಲಿಕ್ಕೆ ಸಣ್ಣ ಕಣ್ಣು, ಆ ಕಣ್ಣಿನಲ್ಲಿ ನಮಗೆ ಸುಮಾರು ಕಾಯಿಲೆಗಳು ಬರ್ತವೆ. ಕಣ್ಣು ಕಾಣಲ್ಲ, ಬಿಳೆ ಕಣ್ಣೋ ಕರೆ ಗುಡ್ಡಿನೋ ಬಿಳೆ ಗುಡ್ಡಿನಲ್ಲೇನೋ ತೊಂದರೆ ಬರುತ್ತೆ, ರೆಟಿನಾದಲ್ಲಿ ತೊಂದರೆ ಬರುತ್ತೆ. ಯಾಕೆ ಅಂದರೆ ಆಯಾ ದೇವತೆಗಳು ತಮ್ಮ ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸ್ತಾರೆ. ಯಾಕೆ ಅಂದರೆ ನಾವು ಅವರನ್ನು ನೆನೆಸುವುದೇ ಇಲ್ಲ, ನಾವು ನೆನಪಿಸಿಕೊಳ್ಳೋದೇ ಇಲ್ಲ ಅವರುಗಳನ್ನು. ಹಾಗಾಗಿ ನಮ್ಮ ಪ್ರತಿಯೊಂದು ನೋಡಿ, ನಮಗೆ ಆಶ್ಚರ್ಯ ಆಗತ್ತೇನಪ್ಪ ಅಂತಂದರೆ, ಒಂದು ಕಣ್ಣಿನಲ್ಲಿ ಭಗವಂತನ ವಿಶ್ವರೂಪವನ್ನೇ ತೋರಿಸ್ಬಿಟ್ರು. ಯಾರ್ಯಾರು ದೇವತೆಗಳು, ಅವರೊಳಗೆ ವಾಯುದೇವರು, ಅವರೊಳಗೆ ಪರಮಾತ್ಮನ ರೂಪ, ಬಲಗಣ್ಣಿನಲ್ಲಿ ಹೇಗೋ ಹಾಗೆ ಎಡಗಣ್ಣಿನಲ್ಲಿ ಸ್ತ್ರೀ ರೂಪ, ಈ ರೂಪಗಳನ್ನು ಕಣ್ಣಿನಲ್ಲಿ ತೋರಿಸಿದ್ರು. ಇದನ್ನು ನೀವು ಯಾವ ಡಾಕ್ಟರ್ ಹತ್ರ ಹೋದರೂ ಯಾರೂ ಹೇಳಲಿಕ್ಕಾಗಲ್ಲ. ನಾನು ಟ್ರೈ ಮಾಡಿದೆ, ನಾನು ಬಿಟ್ಟೆ, ಅಷ್ಟೇ, ಮುಗಿದೋಯ್ತು. ಅದಾಯಿತು, ಇದಾಯಿತು, ಈ ನೀರು ಬಂತು, ಇದನ್ನು ನೋಡಬೇಡಿ, ಅದನ್ನು ನೋಡಬೇಡಿ, ಅದು ಬಿಟ್ಬಿಟ್ರೆ ಬೇರೆ ಮುಗಿದೇ ಹೋಯಿತು. ಹಾಗಾಗಿ ಭಗವಂತನ ಚಿಂತನೆಯನ್ನು ಹೇಳ್ತಾರೆ. ಮತ್ತೆ ಕಣ್ಣಿನದೇ ಹೇಳ್ತಾರೆ ನೋಡಿ, ಜ್ಯೋತಿಯೊಳಗಿಪ್ಪನು ಕಪಿಲಪುರಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿಯ ದಕ್ಷಿಣಾಕ್ಷಿಯ ಮುಖದೊಳಿಹ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನೆಗುಂಡುಣಿಪ ಜಾಗೃತಿ ಎತ್ತು ನೃಗಜಾಸ್ಯ. ಬಲಗಣ್ಣಿನ ವಿಷಯವನ್ನು ಹೇಳ್ತಾರೆ. ಕಪಿಲ ದೇವರು, ಇದಕ್ಕೂ ಐತರೇಯ ಭಾಷ್ಯ, ಮಾಂಡುಕ್ಯ ಭಾಷ್ಯ ಪ್ರಮಾಣ ಇದೆ, ಸುಮ್ಮನೆ ಹೇಳೋದಿಲ್ಲ ಅವರುಗಳು. ಬಲಗಣ್ಣಿನ ಕರಿಗುಡ್ಡಿಯಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. 19 ಮುಖಗಳ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಇವನಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಯಾರಿರ್ತಾರೆ? ವಿಶ್ವರೂಪ ಪರಮಾತ್ಮ ದಿಕ್ಪತಿಗಳಿಂದ, ಇಂದ್ರಾದಿ ದೇವತೆಗಳಿಂದ ಸೇವೆ ಮಾಡಿಸ್ಕೊಳ್ತಾ ಇರ್ತಾನೆ. ಕಣ್ಣಿನ ಜ್ಯೋತಿಯೊಳಗಿಪ್ಪ ಕಪಿಲ. ಕಣ್ಣಿನಿಂದ ಜ್ಯೋತಿ ಬರುತ್ತೆ, ಪ್ರಕಾಶ ಬರುತ್ತೆ. ನೀವು ಅನ್ಬೋದು ಹೆಂಗೆ ಬರುತ್ತೆ, ಲೈಟ್ ಹಾಕಿದ್ರೆ ನಮಗೆ ಪ್ರಕಾಶ ಬರುತ್ತೆ ಅಂತ. ಕತ್ತಲೆ ಎಲ್ಲ ಲೈಟ್ ಆಫ್ ಮಾಡಿಬಿಡಿ, ಒಂದು ಸ್ವಲ್ಪ ನೈಟ್ನಲ್ಲಿ ಕತ್ತಲೆ ಹೋಗಿರುತ್ತೆ, ಬೆಡ್ ಲೈಟ್ ಎಲ್ಲ ಆಫ್ ಮಾಡಿಬಿಡಿ, ಏನು ಸ್ಟ್ರೀಟ್ ಲೈಟ್ ಎಲ್ಲ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಕಣ್ಣು ಬಿಟ್ಟರೆ ನಿಮಗೆ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತೆ ಅಲ್ವಾ? ಗೋಚರಿಸೋದು ಯಾಕೆ? ಕಣ್ಣಿನಲ್ಲಿರುವ ಪ್ರಕಾಶದಿಂದ. ಆ ಪ್ರಕಾಶ ರೂಪನಾಗಿ ಯಾರಿದ್ದಾನೆ? ಕಪಿಲ ದೇವ ಇದ್ದಾನೆ, ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಜ್ಯೋತಿ, ಕಣ್ಣಿನ ಜ್ಯೋತಿಯಲ್ಲಿ ಪರಮಾತ್ಮ ಇದ್ದಾನೆ, ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಕಣ್ಣಿನ ಪ್ರಕಾಶದಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ವಿಶ್ವನಾಮಕ ಹರಿಗೆ ಬಲ ಎಡಭಾಗದಲ್ಲಿ ನೋಡಿ, ಅವನಿಗೆ 19 ಮುಖ, ಬಲಭಾಗದಲ್ಲಿ 8, ಎಡಭಾಗದಲ್ಲಿ 8, ಮಧ್ಯ 19ನೇದು. ಅದು ಯಾವುದಂದರೆ ಗಜಮುಖ, ಆನೆಯ ಮುಖ ಹೊಂದಿದ್ದು, ಆನೆಯ ಮುಖ. ಒಟ್ಟು 4 ಭುಜ, 1 ಸೊಂಡಿಲ ಹಸ್ತ, 2 ಪಾದಗಳು, 7 ಅಂಗಗಳಿವೆ. ಈ ವಿಶ್ವನಾಮಕ ಪರಮಾತ್ಮ
19ನೇ ಮುಖ 19ನೇದು 18 ಮುಖಗಳಲ್ಲಿ ಮಧ್ಯಮುಖ ಗಜಾಕಾರ ಮುಖವನ್ನು ಉಪಾಸನೆ ಮಾಡಿಯೇ ಗಣಪತಿಗೆ ಗಜಮುಖ ಬಂದಿದ್ದು. ನಾವು ಹೇಳುವುದು ಅದು ಕಥೆ ಇದೆ, ಅದು ಅಂತಹ ಶ್ರೇಷ್ಠವಾದ ತಿಳುವಳಿಕೆ ಅಲ್ಲ. ಪಾರ್ವತಿ ಸ್ನಾನ ಮಾಡ್ತಾ ಇದ್ಲು, ಅವ್ರನ್ನ ಕೂಡಿಸಿದ್ದು ಗಣೇಶನ ಕೂಡಿಸಿದ್ದು ಗಣೇಶ ಕೂತ್ಕೊಂಡು ಶಿವನ್ ಬಿಡಲ್ಲ ಅಂದಿದ್ದು, ಶಿವನ್ ಬಿಡಲ್ಲ ಅಂದಾಗ ಶಿವ ಸಂಹಾರ ಮಾಡಿದ್ದು, ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಗಣೇಶನನ್ನು ಆನೆಯ ಮುಖವನ್ನು ತಂದು ಹಾಕಿದ್ದು, ಇವೆಲ್ಲ ಕಥೆಗಳು ಮೋಹನಕ್ಕೆ ಇದ್ದಾವೆ. ಅದರಲ್ಲಿ ಒಂದು ತತ್ವ ಏನು ತಿಳ್ಕೋಬೇಕು ಅಂದರೆ, ಪಾರ್ವತಿ ಗಣೇಶನ ಕೂಡಿಸಿದ್ಲು. ಪಾರ್ವತಿ ಅವಳ ಯೋಗ್ಯತೆ ಅನುಸಾರವಾಗಿ ಸೃಷ್ಟಿ ಮಾಡ್ತಾಳೆ, ಅದನ್ನ ಗಣೇಶನ ಸೃಷ್ಟಿ ಮಾಡಿದ್ಲು ಅಂತ ತಿಳ್ಕೊಳ್ಳಿ. ಪಾರ್ವತಿಗಿಂತ ಅಧಿಕ ರುದ್ರದೇವರು, ನೀನು ಸೃಷ್ಟಿ ಮಾಡಿದರೆ ನಿನ್ನ ಸೃಷ್ಟಿಯನ್ನು ಸಂಹಾರ ಮಾಡುವ ತಾಕತ್ತು ನನಗಿದೆ ಅಂತ ರುದ್ರದೇವರು ತೋರಿಸಿದ್ರು. ಅದನ್ನು ಸಂಹಾರ ಮಾಡೋದ್ರಿಂದ ತೋರಿಸಿದ್ರು ತಾನೇ. ರುದ್ರದೇವರು ಅಧಿಕ. ರುದ್ರದೇವರು ಸಂಹಾರ ಮಾಡಿದ್ದಷ್ಟೇ ಅಲ್ಲ, ಸಂಹಾರ ಮಾಡ್ತೀನಿ, ಅದಕ್ಕೆ ಜೀವವನ್ನೂ ಕೊಡಬಲ್ಲೆ ನಾನು ಅಂತ ಕೊಟ್ಟರು. ಗಣಪತಿಗೆ ಆನೆಯ ಮುಖವನ್ನೇ ಯಾಕೆ ಕೊಡಬೇಕಾಗಿತ್ತು? ಉತ್ತರ ದಿಕ್ಕಿನಲ್ಲಿ ಬೇರೆ ಯಾರು ಮಲಗೇ ಇರಲಿಲ್ವಾ? ಉತ್ತರ ದಿಕ್ಕೇ ಯಾಕೆ ಬೇಕು ಅಲ್ವಾ? ಅದು ವಿಶ್ವನಾಮಕ ಪರಮಾತ್ಮನ 19 ಮುಖಗಳಲ್ಲಿ ಗಜಮುಖ ಇರುವ ಪರಮಾತ್ಮನ ಮುಖವನ್ನು, ಪರಮಾತ್ಮನ ರೂಪವನ್ನು ಸದಾ ಚಿಂತನೆ ಮಾಡುತ್ತಿದ್ದ ವಿಘ್ನೇಶ್ವರನಿಗೆ ಬಂದದ್ದು ಗಜಮುಖನ ಚಿಂತನೆಯಿಂದ. ಇದು ಒಳಗಿನ ತತ್ವ, ರಹಸ್ಯ ತತ್ವ ಇದು. ಯಾಕೆಂದರೆ ಶಿವನಿಗೆ ಗೊತ್ತಿತ್ತು, ಪಾರ್ವತಿಗೂ ಓದಿತ್ತು ತನ್ನ ಗಂಡ ಸಂಹರಿಸಲು ಸಮರ್ಥ ಅಂತ. ಹಾಗಾಗಿ ಇದನ್ನು ನಾವು ಆ ವೇಳೆ ತಿಳ್ಕೊಳ್ಬೇಕು. 19ನೇ ಬುದ್ಧಲ್ಲಿ ಹೀಗೆ ಬರುತ್ತೆ. ಏನು ಮಾಡ್ತಾನೆ ಅಂದರೆ, ಶ್ವೇತವರ್ಣ ಚತುರ್ಭುಜನು ಏನು ಮಾಡ್ತಾನೆ, ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನಿಗೆ ತಾನುಂಟು ಉಣಿಸುವ ಜಾಗೃತಿ ಇತ್ತು ನೃಗಜಾಸ್ಯ ಜಾಗೃತಿಯಲ್ಲಿ ಇಡ್ತಾನೆ ಅಂತ ಹೇಳಿಬಿಟ್ಟು, ಅಂದರೆ ನೃಗಜಾಸ್ಯ ಅಂದರೆ ಗಜಮುಖ ಅಂತ ಹೆಸರು. ಈ ಗಜಮುಖಕ್ಕೆ ಎಡಭಾಗದಲ್ಲಿ ಅದೇ ಮಾನುಷಮುಖ 9, ಬಲಭಾಗದಲ್ಲಿ ಮಾನುಷಮುಖ 9 ಇರುತ್ತೆ. ಮಧ್ಯ ಅದರಲ್ಲಿ ಇದು ಹೇಗಪ್ಪ ಅಂತಂದರೆ, ಇದು ಹೇಳ್ತಾರೆ, ಇದಕ್ಕೆ ಪ್ರಾಣಿಗಳ ಸ್ಥೂಲ ದೇಹದಲ್ಲಿ ಅಂತರ್ಗತನಾಗಿ ದೇಹಾಕಾರದಿಂದ ವಿಷಯಾಕಾರದಿಂದ ತನ್ನ ಬಿಂಬರೂಪಿ ಪರಮಾತ್ಮ ಬಿಂಬಕ್ರಿಯಾದ್ವಾರ ಎಲ್ಲ ಸ್ವಾಖ್ಯರಸಗಳನ್ನು, ಅವನದೇ ಒಂದು ಸ್ವಾಖ್ಯರಸ ಎಲ್ಲ ಇರುತ್ತೆ, ಅದನ್ನೆಲ್ಲವನ್ನೂ ತಾನು ತೆಗೆದುಕೊಂಡು ದೇಹದ ತತ್ವಾಭಿಮಾನಿಗಳ ದ್ವಾರ, ತತ್ವಾಭಿಮಾನಿ ದೇವತೆಗಳು ಏನಿರ್ತಾರೆ ನಮ್ಮ ದೇಹದಲ್ಲಿ, ಅವರ ದ್ವಾರ ದೇಹದಿಂದ ಪ್ರಾಕೃತ ಪದಾರ್ಥಗಳನ್ನು ಪ್ರಾಣಿಗಳಿಗೆ ಉಣಿಸುತ್ತಾನೆ. ಉಣಿಸುವ ಸ್ವಾಖ್ಯರಸಗಳನ್ನು ತಾನು ತೆಗೆದುಕೊಳ್ತಾನೆ. ಅಂದರೆ ನಾವು ಇಟ್ಟುವ ನೈವೇದ್ಯವನ್ನೇ ಅವನು ಸ್ವೀಕರಿಸುವುದಿಲ್ಲ, ಅದರಲ್ಲಿರುವ ಸ್ವಾಖ್ಯರಸವನ್ನು ಅವನು ಸ್ವೀಕರಿಸುತ್ತಾನೆ, ನಮಗೆ ಪ್ರಾಕೃತಿಕ ರಸವನ್ನು ಕೊಡ್ತಾನೆ ಅಂತ ಹೆಸರು. ಆಮೇಲೆ ಕಣ್ಣಿನ ವರ್ಣನೆಯನ್ನು ಅದ್ಭುತವಾಗಿ ಚಿಂತನೆ ಮಾಡಿ ಇನ್ನು ನಮ್ಮ ಕಿವಿಗಳ ಬಗ್ಗೆ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ನಮ್ಮ ದೇಹದ ಬಗ್ಗೆ ಬಂದರು, ನಮ್ಮ ನಾಡಿಗಳ ಬಗ್ಗೆ ಬಂದರು, ನಮ್ಮ ಅವಯವಗಳಿಗೆ ಬಂದರು, ನಮ್ಮ ಹೃದಯದಲ್ಲಿ ಬಂದರು, ನಮ್ಮ ಕಣ್ಣಿನಲ್ಲಿ ಮೂಗಿನಲ್ಲಿ ಬಂದರು, ನಮ್ಮ ಕಣ್ಣಿಗೆ ಬಂದರು. ಆಮೇಲೆ ಈಗ ನಮ್ಮ ಕಿವಿಗಳಿಗೆ ಬರ್ತಾರೆ. ನೆಲೆಸಿಹರು ದಿಗ್ದೇವತೆಗಳಿಕ್ಕೆಲದಿ ಕರ್ಣಂಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು ಬಲದ ಕಿವಿಯಲ್ಲಿ ಇರುತಿಹರು ಬಾಂಬಳೆಯ ಜನಕ ತ್ರಿವಿಕ್ರಮನು ನಿರ್ಮಲಿನರನು ಕೂಡುವನು ಈ ಬರಿ ಚಿಂತಿಸುವ ಜನರ. ನಮ್ಮ ಕಿವಿಗಳಿದಾವಲ್ಲ, ಕಿವಿಗಳು 2 ಕಿವಿಗಳಲ್ಲಿ ನಮ್ಮ ದಿಗ್ದೇವತೆಗಳಿದಾರಲ್ಲ, 8 ದಿಕ್ಕುಗಳ ದೇವತೆಗಳಿದಾರಲ್ಲ, ಅವರು ವಾಸ ಮಾಡ್ತಾ ಇದ್ದಾರೆ. ನಮ್ಮ ಕಿವಿಗಳಲ್ಲಿ ದಿಗ್ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ತೀರ್ಥಂಗಗಳಿಗೆ ಎಲ್ಲ ಪುಣ್ಯಕ್ಷೇತ್ರಗಳಿದಲ್ಲ, ಗಂಗಾ ನದಿ ಅವೆಲ್ಲ ಪುಣ್ಯಕ್ಷೇತ್ರಗಳ ಸುರನದಿಗಳು ನಮ್ಮ ಬಲಕಿವಿಯಲ್ಲಿ ವಾಸ ಮಾಡ್ತಾ ಇವೆ. ಆಮೇಲೆ ಸುರನದಿ ಎಂದರೆ ಭಾಗೀರಥಿ ನದಿ ಗಂಗಾ ನದಿಗೆ.
ಆ ವರುಣ ದೇವರ ಪತ್ನಿ ಭಾಗೀರಥಿ ಅವಳು. ಹಾಗಾಗಿ ಅವರು ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಅದೇ ರೀತಿ ಏತಾದೃಶ ತೀರ್ಥಗಳಿವೆ. ಸುರನದಿ ಸಂಕೇತಗಳಾದ ಭಾಗೀರಥಿ ಮೊದಲಾದವರು ತೀರ್ಥಾಭಿಮಾನಿ ದೇವತೆಗಳು ಇರ್ತಾರೆ. ಈ ತೀರ್ಥಾಭಿಮಾನಿಗಳ ದೇವತೆಗಳ ಅಂತರ್ಯಾಮಿಯಾಗಿ ಯಾರಿರ್ತಾರೆ? ಭಗವಂತನ ರೂಪ ಬಾಂಬೊಳೆಯ ಜನಕ. ಬಾಂಬೊಳೆಯ ಜನಕ ಅಂದರೆ ಯಾವ ರೂಪ? ಭಗವಂತನದ್ದು. ಗಂಗಾದೇವಿಯನ್ನು ಹುಟ್ಟಿಸಿದವನು ಅಲ್ವಾ ಬಾಂಬೊಳೆ ಅಂದರೆ ಗಂಗಾದೇವಿ. ಗಂಗಾದೇವಿಯನ್ನು ಹುಟ್ಟಿಸಿದ ಭಗವಂತನ ರೂಪ ಯಾವುದು? ತ್ರಿವಿಕ್ರಮ ರೂಪ. ತ್ರಿವಿಕ್ರಮ ರೂಪ. ವಾಮನನು ತ್ರಿವಿಕ್ರಮನಾಗಿ ತನ್ನ ಪಾದವನ್ನು ಮೇಲೆ ಹೋಗಿದರೆ ಬ್ರಹ್ಮಾಂಡದ ಕಟಾಹವನ್ನು ಹೊಡೆದು ಅವನ ಒಂದು ಊರು ಬ್ರಹ್ಮಾಂಡದ 100 ಕೋಟಿ ಯೋಜನದ ಬಂಗಾರದ ಬ್ರಹ್ಮಾಂಡದ ಕಪ್ಪಳವನ್ನು ಛೇದನೆ ಮಾಡಿ ನೀರು ಬಂತು. ಅದನ್ನು ಕಮಂಡಲದಲ್ಲಿ ಬ್ರಹ್ಮದೇವರು ಹಿಡಿದುಬಿಟ್ಟು ಭಗವಂತನ ಪಾದವನ್ನು ತೊಳೆದರು. ಅದು ಭೂಮಿಗೆ ಬರಲಿಕ್ಕೆ 1000 ಯುಗಗಳು ತೊಗೊಳ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ಭೂಮಿಗೆ ಬರಲಿಲ್ಲ. ಅದು 1000 ಯುಗಗಳು ತೊಗೊಳ್ತು ಅದು ಬರಲಿಕ್ಕೆ. ಅಷ್ಟು ದೊಡ್ಡದು ಬ್ರಹ್ಮಾಂಡ ಆ ಕಡೆಯಿಂದ ಬರಬೇಕಾದ್ರೆ 1000 ಯುಗಗಳು ತೊಗೊಳ್ತು. ಈ ಬ್ರಹ್ಮಾಂಡ ಬೊಂಬಳೆಯ ಜನಕ ಅಂದರೆ ಯಾರು? ತ್ರಿವಿಕ್ರಮ ದೇವರು. ತ್ರಿವಿಕ್ರಮ ದೇವರು ನಮ್ಮ ಬಲಕಿವಿಯಲ್ಲಿ ಇದ್ದಾರೆ. ಈ ಪರಿಚಿಂತಿಸುವ ಪ್ರಕಾರ ಬಲಕಿವಿಯಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ನಿರ್ಮಲವಾಗಬೇಕು. ನಿರ್ಮಲಿತರನ್ನು ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ ಏನಂತಂದರೆ, ನಾವು ಯಾವಾಗಲೂ ಯಾವುದೋ ಒಂದು ಕಡೆ ಭಾಳ ಜನರು ಕೂತ್ಕೊಂಡಾಗ ನಿಮಗೆ ಹೇಳ್ತಾರೆ ಬಲಕಿವಿ ಮುಟ್ಬಿಟ್ಟು ಆಚಮನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಬಲಕಿವಿ ಸ್ಪರ್ಶಿಸಿ ಆಚಮನ ಮಾಡಿ ಅಂತಾರೆ. ಯಾಕೆ ಅಂದರೆ ಬಲಕಿವಿಯಲ್ಲಿ ಗಂಗಾದೇವಿ ಇರ್ತಾಳೆ. ನೀವು ಆಚಮನ ಮಾಡಿದ್ರೆ ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಡಬೇಕಾದ್ರೆ ಗಂಗಾ ನದಿಯಲ್ಲಿ ನಿಂತು ಆಚಮನ ಮಾಡಿದ ಫಲ ಬರುತ್ತೆ. ಅದಕ್ಕೋಸ್ಕರನೇ ಬಲಕಿವಿಯಲ್ಲಿ ಶುಚಿ ಅಂತ ನಿಂತು ಬಿಟ್ಟು ಮಾಡಬೇಕು. ಯಾಕೆಂದರೆ ಎಲ್ಲೆಲ್ಲೋ ಕುತ್ಕೊಂಡಿರ್ತೀವಿ, ಬಲಕಿವಿಯನ್ನು ಹಿಡ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಅದರ ಪ್ರತಿಯೊಂದು ಇದೆ. ನಾವು ಕೆಮ್ಮಿದರೂ ಬಲಕಿವಿಯನ್ನು, ಶಾಸ್ತ್ರದ ಪ್ರಕಾರ ಕೆಮ್ಮಿದರೆ ಆಚಮನ ಮಾಡಬೇಕು, ಸೀಣಿದರೆ ಆಚಮನ ಮಾಡಬೇಕು, ಆಕಳಿಕೆ ಮಾಡಿದರೆ ಆಚಮನ ಮಾಡಬೇಕು, ಅಪಾನವಾಯುವನ್ನು ಹೊರಗೆ ಬಿಟ್ಟರೆ ಆಚಮನ ಮಾಡಬೇಕು. ಅದಕ್ಕೆಲ್ಲ ಪ್ರತಿ ಟೈಮ್ ಆಚಮನ ನಾವು ಕಿವಿಯನ್ನು ಮುಟ್ಟಬೇಕು. ಕಿವಿಯನ್ನು ಮುಟ್ಟಿ ಆಚಮನ ಬಲಕಿವಿಯನ್ನು ಮುಟ್ಟಬೇಕು, ಸ್ಪರ್ಶಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬಲಕಿವಿಯನ್ನು ಸ್ಪರ್ಶಿಸಿದರೆ ನಾವು ಏನು ಮಲರಾಗಿರ್ತೀವಿ ಅಂದರೆ ಕಲುಷಿತರಾಗಿರ್ತೀವೋ ಆ ಕಲುಷಿತಿಯನ್ನು ತ್ರಿವಿಕ್ರಮ ದೇವರು ತೆಗೆಯುತ್ತಾರೆ. ಈ ಕಿವಿಗಳಲ್ಲಿ ಈ ಅದ್ಭುತ ಅನುಸಂಧಾನವನ್ನು ಕೊಟ್ಟು ಹೇಳ್ತಾರೆ. ಈಗ ಕಿವಿಗಳಿಗೆ ಬಂದರು. ಇನ್ನು ಎಲ್ಲಿ ಬರ್ತಾ ಇದ್ದಾರೆ? ಇನ್ನು ನಮ್ಮ ಮನಸ್ಸಿಗೆ ಬರ್ತಾರೆ ದಾಸರು. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಅಹಂಕಾರದಿ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರೊಳು ನಿತ್ಯದಲ್ಲಿ ನೆಲೆಗೊಂಡು 19 ಮಗ ತೈಜಸನು ಸ್ವಪ್ನಾವಸ್ಥೆಯೈದಿಸಿ ಜೀವರ್ನು ಪ್ರವಿಭುಕ್ತ ಭುಕುಯನಿಪ. ಸ್ವಪ್ನಾವತ್ತ ಪ್ರಧಾನನು ತೈಜಸ ನಾಮಕ ಪರಮಾತ್ಮನ ವ್ಯಾಪಾರ ಹೇಳ್ತಾ ಇದ್ದಾರೆ. ಇನ್ನು ಮನೋಭಿಮಾನಿ ದೇವತೆಗಳ ವ್ಯಾಪಾರವನ್ನು ಇದನ್ನು ಹೇಳ್ತಾರೆ. ಮನೋವೃತ್ತಿಗಳೊಳಗೆ 5 ವೃತ್ತಿಗಳಿದ್ದಾವೆ. ಆ 5 ವೃತ್ತಿಗಳೊಳಗೆ ಚಿತ್ತಜೇಂದ್ರರು ಇಬ್ಬರು ಅಂದರೆ, ಚಿತ್ತಜ ಅಂದರೆ ಯಾರು? ಮನ್ಮಥ ಅಲ್ವಾ. ಮನ್ಮಥ ಅಲ್ವಾ ಚಿತ್ತಜ ಅಂದರೆ. ಇಂದ್ರದೇವರು ಮನ್ಮಥರು ಸಮಕಕ್ಷೆಯಲ್ಲಿರುವವರು. ಇಂದ್ರದೇವರು ನೋಡಿ, ಇಂದ್ರದೇವರ ಬಗ್ಗೆ ನಾವು ತಿಳ್ಕೊಂಡಿರೋದು ಇದೊಂದು. ಯಾಕೆ ಅಂದರೆ ಇಂದ್ರದೇವರ ಬಗ್ಗೆ ತಿಳ್ಕೊಂಡಿರೋದು ನಾವು ಬರೀ ಯಥಾರ್ಥವಾಗಿ ತಿಳ್ಕೊಂಡಿದ್ದೀವಿ. ಇಂದ್ರದೇವರನ್ನ ಸ್ವರ್ಗಾಧಿಪತಿ, ನಾಟ್ಯವನ್ನೇ ನೋಡ್ತಾ ಇರ್ತಾನೆ, ಯಾವಾಗಲೂ ಸುಖವನ್ನೇ ಪಡ್ತಾ ಇರ್ತಾನೆ. ಯಾವಾಗ ನೋಡಿದ್ರು ತಾನು ಭಗವಂತನನ್ನು ಮರಿತಾನೆ. ಮರೆತು ಬಿಟ್ಟು ಭಗವಂತ ರಾಕ್ಷಸರು ಬಂದು ಅವನ ಲೋಕ ದಾಳಿ ಮಾಡ್ತಾರೆ. ಇವೆಲ್ಲ ಇದೆ. ಅಂದರೆ ಇಂದ್ರದೇವರು ನಮ್ಮಲ್ಲಿ ನಿಂತು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ? ನಮ್ಮ ಕೈಯಿಗೆ ಅಭಿಮಾನಿ ಇಂದ್ರದೇವರು. ದಕ್ಷ ಪ್ರಜಾಪತಿ ಅಭಿಮಾನಿ ಇರ್ಬೋದು, ಅವ್ರಿಗಿಂತ ಉತ್ತಮ ಅಭಿಮಾನಿ ಇಂದ್ರದೇವರು. ಕೈನಲ್ಲಿ ನಾವು ಏನು ನಾವು ಕೈಯಲ್ಲಿ ಏನು ಭಗವಂತನಿಗೆ ಹೂವನ್ನು ಪುಷ್ಪವನ್ನು ಏರಿಸಿದರೂ ಕೂಡ ಕೈಯಲ್ಲಿ ಇಂದ್ರಾಂತರ್ಗತ ಭಾರತೀಯ ಕಿಪ್ಪಾಣಾಂತರ್ಗತ ಪರಮಾತ್ಮ ಅಂತ ಹೇಳಬೇಕು. ನಮ್ಮ ಕೈಯಲ್ಲಿ ವ್ಯಾಪಾರ ಮಾಡಿಸ್ತಾ ಇದ್ದಾರೆ, ನಮ್ಮ ಕಣ್ಣಿನಲ್ಲಿ ನಿಂತು ವ್ಯಾಪಾರ ಮಾಡಿಸ್ತಾ ಇದ್ದಾರೆ, ನಮ್ಮ ಮನಸ್ಸಿನಲ್ಲಿ ನಿಂತು ವ್ಯಾಪಾರ ಮಾಡಿಸ್ತಾ ಇದ್ದಾರೆ ಇಂದ್ರದೇವರು. ಅವರು ಮಹಾಮಹಿಮರು. ಅವರು ಎಷ್ಟೋ ವರ್ಷಗಳ ಕಾಲ, ಎಷ್ಟು ವರ್ಷ ಅಂತಿದೆ, ಬರೇ ಯಜ್ಞದ ಹೊಗೆಯನ್ನು ಕುಡಿದು ತಪಸ್ಸು ಮಾಡಿದವರವರು. 100 ಅಶ್ವಮೇಧ ಯಾಗವನ್ನು ಮಾಡಿ ಆ ಪದವಿಯನ್ನು ಪಡೆದವರವರು. ಅವರು ಸಾಮಾನ್ಯರಲ್ಲ. ನಮ್ಮ ಲೋಕದಲ್ಲಿ ಬಿಂಬಿಸುವುದು ಹೇಗಪ್ಪ ಅಂದರೆ, ಇಂದ್ರದೇವರು ಸಾಮಾನ್ಯ. ಅವರು ಯಾವಾಗಲೂ ಎಲ್ಲರಿಗೂ ತೊಂದರೆ ಕೊಡ್ತಾರೆ, ತಪಸ್ಸು ಮಾಡೋವರಿಗೂ ತೊಂದರೆ ಕೊಡ್ತಾರೆ, ಎಲ್ಲರಿಗೂ ಹಿಂಸೆ ಕೊಟ್ಬಿಟ್ಟು ತನ್ನ ರಾಜ್ಯವನ್ನು ತಾನು ಕಾಪಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ನಾವು ಇಂದ್ರದೇವರನ್ನು ಇಟ್ಟುಬಿಟ್ಟಿದ್ದೀವಿ. ಅದು ಸರ್ವತಾ ಸಲ್ಲದು, ಅದು ಮಹಾಪರಾಧ. ಇಂದ್ರದೇವರು ಬಹಳ ಯೋಗ್ಯರು.
ನಮ್ಮ ಮನಕ್ಕರು ಒಬ್ಬ ಅಭಿಮಾನಿಯವರು. ಪಾರ್ವತಿ ಕೆಳಗಿನ ಕಕ್ಷೆಯಲ್ಲಿ ಬರ್ತಾರವರು. ಅವರು ಅಂತಹ ಮಹಾಯೋಗ್ಯರು. ಅವರು ಇಂದ್ರದೇವರಿಗೆ ಸಮವಾದ ಕಕ್ಷೆಯಲ್ಲಿರುವ ಮನ್ಮಥ ಅಹಂಕಾರ ವೃತ್ತಿಯಲ್ಲಿ ಯಾರಿದ್ದಾರೆ? ಅಹಂಕಾರದ ವೃತ್ತಿಯಲ್ಲಿ ರುದ್ರದೇವರಿದ್ದಾರೆ. ಆಮೇಲೆ ಚಿತ್ತ ಸಂಕೇತ, ಚಿತ್ತ ನಮ್ಮ ಚಿತ್ತಕ್ಕೆ ಬರಲಿಲ್ಲ ಅಂತೀವಿ, ಬುದ್ಧಿಗೆ ಬಂದಿದ್ದು ಚಿತ್ತಕ್ಕೆ ಬರಲಿಲ್ಲ ಅಂತೀವಲ್ಲ, ಚಿತ್ತಕ್ಕೆ ಗರುಡ ದೇವರು ಅಭಿಮಾನಿ, ಬುದ್ಧಿಗೆ ಪಾರ್ವತಿ ಅಭಿಮಾನಿ. ಈ 5 ವೃತ್ತಿಗಳು 5 ಮಂದಿ ಅಭಿಮಾನಿಗಳಿದ್ದಾರೆ. ಇವರೆಲ್ಲರೂ ಎಲ್ಲಿದ್ದಾರೆ? ನಮ್ಮ ಮನಸ್ಸಿನಲ್ಲಿದ್ದಾರೆ. ಈ 5 ಮಂದಿ ಅಭಿಮಾನಿಗಳ ತದಭಿಮಾನಿ ದೇವತೆಗಳಲ್ಲಿ 19 ಮಿಗ ತೈಜಸನು ವಿಶ್ವನಾಮಕ ಪರಮಾತ್ಮ, 19 ಮುಖವುಳ್ಳ ತೈಜಸರೂಪಿ ಪರಮಾತ್ಮ, 19 ಮುಖ ತೈಜಸರೂಪಿ ಪರಮಾತ್ಮನಿಗೂ ಉಂಟು. ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಪರಮಾತ್ಮ, ಪುರುಷರಲ್ಲಿ ಪುರುಷ ರೂಪದಿಂದ ಭಗವಂತ ಇರ್ತಾನೆ. ಇದೇ ಅವನ ಆಶ್ಚರ್ಯ, ಅವನ ಅದ್ಭುತ ಶಕ್ತಿ. ಸ್ತ್ರೀಯಲ್ಲಿ ಸ್ತ್ರೀ ರೂಪ ಇರ್ತಾನೆ ಭಗವಂತ, ಪುರುಷರಲ್ಲಿ ಪುರುಷ ರೂಪದಿಂದ ಇರ್ತಾನೆ. ನಿತ್ಯದಲ್ಲಿ ಯಾವಾಗಲೂ ಈಗಿದ್ದು ಬಿಡ್ತಾನೆ, ನಾಳೆ ಇಲ್ವಾ, 1 ವರ್ಷ ಬಿಟ್ಟಿಲ್ವಾ, 1 ಮನ್ವಂತರ ಬಿಟ್ಟಿಲ್ಲ, ನಿತ್ಯದಲ್ಲಿ ಯಾವಾಗಲೂ ಇರ್ತಾನೆ ಭಗವಂತ. ಸ್ವಪ್ನಾವಸ್ಥೆ ಐದಿಸಿ ವಿಶ್ವನ ಅಧೀನದಲ್ಲಿ ಜಾಗೃತಾವಸ್ಥದಿಂದ ನೋಡಿ. ಈ ತೈಜಸ ಏನು ಮಾಡ್ತಾನೆ? ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯನ್ನು ನಮಗೆ ತೊಗೊಂಡು ಹೋಗ್ತಾನೆ. ನಾವು ಸ್ವಪ್ನದಲ್ಲಿ ಏನೇನೋ ಕಾಣ್ತೀವಿ. ದಿವಸ ಸ್ವಪ್ನ ಬೀಳುತ್ತೆ, ನಮಗೆ ನೆನಪಿರಲ್ಲ. ಕೆಲವೊಂದು ಸ್ವಪ್ನಗಳು ನೆನಪಿರ್ತವೆ. ಸ್ವಪ್ನಗಳು ಪೂರ್ವ ಸಂಸ್ಕಾರದಿಂದ ಬಂದಿರ್ತವೆ. ನಮ್ಮ ಶಾಸ್ತ್ರದಲ್ಲಿ ಸ್ವಪ್ನ ಸತ್ಯ, ಸ್ವಪ್ನ ಸುಳ್ಳಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಅದ್ರ ಬಗ್ಗೆ ನ್ಯಾಯಸುಧಾದಲ್ಲೇ ಇದೆ. ಸ್ವಪ್ನ ಸತ್ಯ, ಸ್ವಪ್ನ ಸುಳ್ಳಲ್ಲ. ಬೇರೆಯವ್ರ ಸ್ವಪ್ನದ ಬಗ್ಗೆ ಸುಳ್ಳು ಅಂತ ಅಂದ್ಬಿಡ್ತಾರೆ. ಸ್ವಪ್ನ ಸತ್ಯ. ಅವ್ರೇನಂತಾರೆ, ಸ್ವಪ್ನದಲ್ಲಿ ಕಂಡದ್ದು ಸತ್ಯ ಅಲ್ಲ ಅಂದರೆ, ಸ್ವಪ್ನದಲ್ಲಿ ಒಂದು ಆನೆಯು ನಿನ್ನನ್ನು ಬೆದರ್ಕೊಂಡು ನಿಮ್ಮ ಮೈ ಬೆವರ್ತೀಯಲ್ಲ, ಅದೇನು? ಎದ್ದು ನೋಡಿದಾಗ ಬೆವರಿರ್ತೀಯಲ್ಲ, ಅದೇನು? ಅನುಭವ ಅಲ್ವಾ? ಹೆದರಿಕೆ ಅಲ್ವಾ? ಅದು ಸತ್ಯ ಅಲ್ಲ ಅಂದರೆ ನೀವು ಅನುಭವ ಆಗಬಾರ್ದಲ್ವಾ? ಸ್ವಪ್ನ ಸತ್ಯ, ಸ್ವಪ್ನದಲ್ಲಿ ಕಂಡ ವಸ್ತು ಸತ್ಯ. ಈಗ ಸ್ವಪ್ನದಲ್ಲಿ ಒಂದು ಆನೆ ಬಂತು, ಆನೆನ ನೋಡಿದ್ರಿ. ಮೈಸೂರಿನ ಮಹಾರಾಜರ ಅಂಬಾರಿ ಆನೆ ಅಂತಲೇ ತಿಳ್ಕೊಳ್ಳಿ. ಅಂಬಾರಿ ಆನೆ ಬಂತು ನಿಮ್ಮ ಕನಸಿನಲ್ಲಿ, ಅಂಬಾರಿ ಹೊತ್ಕೊಂಡಿದೆ. ಆ ಆನೆ ನಿಮಗೆ ಸ್ವಪ್ನದಲ್ಲಿ ಕಂಡಿತು. ನೀವು ಎದ್ರಿ, ಓ ನಾನು ಸ್ವಪ್ನದಲ್ಲಿ ರಾಜನ ಅಂಬಾರಿ ಆನೆಯನ್ನು ಹೊತ್ಕೊಂಡಿದ್ದು ಕಂಡೆ. ಇದು ಸತ್ಯನೇ, ನೀವು ಕಂಡ್ರೆ ಸತ್ಯ, ಅದರ ಅನುಭವ ನಿಮಗೆ ಸತ್ಯ. ಆದರೆ ಯಾವುದು ಸತ್ಯ ಅಲ್ಲ? ನೀವು ರಾಜನ ಆನೆಯನ್ನು ನೋಡಿದಿರಲ್ಲ, ಅಲ್ಲಿ ಅದೇ ಆನೆ ನನ್ನಲ್ಲಿ ಕಂಡಿದ್ದು ಅಂದ್ರೆ ಸುಳ್ಳು. ಅಂಬಾರಿ ಆನೆ ಕಂಡಿದ್ದು ಸತ್ಯ, ಹೊರಗಿರುವ ಆನೆಯೇ ನಾನು ಕಂಡಿದ್ದು ಸುಳ್ಳು. ನಿಮ್ಮ ಮನಸ್ಸಿನಲ್ಲಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ಅಂಬಾರಿ ಬಂದು ಕುತ್ಕೊಳ್ಳಿಕ್ಕಾಗತ್ತಾ ರೀ? ಆನೆ ಬಂದು ಕುತ್ಕೊಳ್ಳುತ್ತೆ? ಇಲ್ಲ. ನನ್ನ ಮನಸ್ಸಿನಲ್ಲಿ, ನನ್ನ ಕನಸಿನಲ್ಲಿ ಸ್ವಪ್ನದಲ್ಲಿ ಕಂಡ ಆನೆಯ ಮೇಲಿದ್ದ ಅಂಬಾರಿ ಯಾವ ವಸ್ತುವು ಸತ್ಯವೇ. ಸತ್ಯ ಆಗಲಿಲ್ಲ ಅಂದರೆ ಅನುಭವಕ್ಕೆ ಬರಲ್ಲ. ಆದರೆ ಹೊರಗಡೆ ಇದ್ದ ಆನೆ ಇದೇ ನನ್ನಲ್ಲಿ ಇತ್ತು ಅನ್ನೋದು ಸುಳ್ಳು. ಇದು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಆಚಾರ್ಯನ ಬಿಟ್ಟರೆ ಇನ್ನೂ ಯಾರೂ ಇದಕ್ಕೆ ಸುದ್ದಿಗೆ ಹೋಗಲಿಲ್ಲ. ಸುಳ್ಳು ಅಂದ್ಬಿಟ್ರೆ ಅಷ್ಟೇನೆ. ಸುಳ್ಳು ಹೆಂಗಾಗತ್ತೆ? ನಮ್ಮ ಶಾಸ್ತ್ರ ಅದಕ್ಕೆ ಅಂತಾರೆ ಅನುಭವ ಸಿದ್ಧ. ಅನುಭವಕ್ಕಿರಬೇಕು, ಅನುಭವಕ್ಕೆ ಬರಬೇಕದು. ಅನುಭವಕ್ಕೆ ಬಂದಿದ್ದು ಸುಮ್ಮನೆ ಅನುಭವಕ್ಕೆ ಬರಲ್ಲ ಅಲ್ವಾ? ಇದು ಸ್ವಪ್ನದ ಬಗ್ಗೆ ಅಣುವ್ಯಾಖ್ಯಾನದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಆಚಾರ್ಯರು. ಅದನ್ನು ಟೀಕಾಚಾರ್ಯರಂತೂ ಟೀಕೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನ್ಯಾಯಸುಧಾದಲ್ಲಿ ಪ್ರತಿಯೊಂದರಲ್ಲೂ ವಿವರಿಸಿದ್ದಾರೆ. ಸ್ವಪ್ನಾವಸ್ಥೆಯಲ್ಲಿ ಬಹಳ ವಿಸ್ತೃತ ಅದು. ಎಷ್ಟು ಎಳೆಯಾಗಿ ಬಿಡಿಸಿರ್ತಾರೆ. ಯಾವ ಥರ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸುಳ್ಳು ಅಂತ ಅನ್ನೋದನ್ನು ವಿವರಿಸಿಬಿಟ್ಟು ಕೊನೆಗೆ ಹೇಳ್ತಾರೆ ಸ್ವಪ್ನ ಸತ್ಯ, ಸ್ವಪ್ನದಲ್ಲಿ ಕಂಡದ್ದು ಸತ್ಯ. ಈಗ ನಮಗೆ ಸ್ವಪ್ನದಲ್ಲಿ ಭಗವಂತ ತೋರಿಸ್ತಾನೆ. ನಮಗೆ ಚೆನ್ನಾಗಿ ರಾಜ್ಯ ಆಳಿದೆವು, ನಾವು ರಾಜರಾಗಿದ್ವಿ. ಬೇಡಪ್ಪ ನಾವು ಈಗ ನೋಡ್ರೆ ನಾವು ಪ್ರಧಾನಮಂತ್ರಿನೇ ಆಗಿದ್ವಿ, ಇಲ್ಲ ಯಾವುದೋ ಒಂದು ದೊಡ್ಡ ಪೋಸ್ಟ್ನಲ್ಲಿದ್ವಿ. ಎದ್ದು ನೋಡಿದರೆ ನಾವೇನೂ ಇಲ್ಲ, ನಾವೆಲ್ಲೋ ಬೀದಿ ಬದಿ ವ್ಯಾಪಾರಿ ಅಥವಾ ಮನೆಯಲ್ಲಿ ಏನೋ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೀವಿ. ಇದು ಹೆಂಗ್ರಿ ಬಂತು? ಇದು ಹೇಗೆ ಬಂತು?
ನಿಮ್ಮ ಪೂರ್ವಜನ್ಮದ ಸಂಸ್ಕಾರಗಳಿದಾವಲ್ಲ, ಆ ಸಂಸ್ಕಾರಗಳ ಮುಖಾಂತರ ಕನಸು ಬರುತ್ತೆ. ಆ ಕನಸು ಬಂದಿದ್ದು ಒಂದೊಂದು ಟೈಮ್ ಭಗವಂತ ಏನು ಮಾಡ್ತಾ ಗೊತ್ತಾ, ನಿಮಗೆ ಸುಖ ಪಡುವ ಯೋಗ್ಯತೆ ಇಲ್ಲ, ನೀವು ಕಾರ್ಯ ಮಾಡಿದ್ದೀರಾ, ಅದಕ್ಕೇನು ಮಾಡ್ತಾನೆ, ಸ್ವಪ್ನದಲ್ಲಿ ಸುಖವನ್ನು ಕೊಟ್ಟು ಅದನ್ನು ತೆಗೆದು ಬಿಡ್ತಾನೆ. ಸ್ವಪ್ನದಲ್ಲಿ ಸುಖವನ್ನು ಕೊಡ್ತಾನೆ, ಆ ಸುಖ ಅನುಭವ ಮಾಡ್ತೀರಲ್ಲ, ಅದು ಆ ಪುಣ್ಯದ ಫಲ, ಮುಗಿದೋಯ್ತಷ್ಟೇ. ನಿಜವಾಗ್ಲೂ ನೋಡಿದರೆ ನೀವೇನೂ ಇಲ್ಲ. ಅದೇ ರೀತಿ ನಿಮಗೆ ಯಾವುದೋ ಕಂಟಕ ಇತ್ತು, ಭಗವಂತನನ್ನು ಬಹಳ ಭಕ್ತಿಯಿಂದ ಬಳಸ್ತೀರಿ, ಆ ಕಂಟಕ ತಪ್ಪಿಸ್ಕೊಳ್ಳಿಕ್ಕೆ ಭಗವಂತ ಏನು ಮಾಡ್ತಾನೆ ಗೊತ್ತಾ, ಆ ಕಂಟಕವನ್ನು ನೀವು ನಾಳೆ ಬೆಳಿಗ್ಗೆ ಯಾರೋ ಮರಣ ಹೊಂದ್ತಾರೆ, ಅವರು ಮರಣ ಹೊಂದಬೇಕಾಗಿರುತ್ತೆ, ಅವರ ಅತ್ಯಂತ ಇದರಿಂದ ಮರಣ ಹೋಗಬೇಕು ಅಂತಂದರೆ ಸ್ವಪ್ನದಲ್ಲಿ ಅವರಿಗೆ ಸಾಯುವ ಹಾಗೆ ಮಾಡ್ತಾನೆ. ಆ ಸಾಯುವ ದುಃಖವನ್ನು ಸ್ವಪ್ನದಲ್ಲಿ ಕೊಡ್ತಾನೆ. ತಪ್ಪಿಸಲ್ಲ ಭಗವಂತ. ಈಗ ನಾವು ಎದ್ದು ನೋಡಿದರೆ, ನಾವು ಕನಸಿನಲ್ಲಿ ನೋಡಿದಾಗ ನಮಗೆ ಏನಾದರೂ ತೊಂದರೆ ಆದರೆ, ಕೈ ಮುರಿದ್ರೆ, ಕಾಲು ಮುರಿದ್ರೆ, ಅಥವಾ ನಮ್ಮ ಪರಿಚಯದವ್ರು ಸತ್ತು ಹೋದರೆ ನಾವು ಎಷ್ಟು ದುಃಖ ಪಡ್ತೀವೋ ಅಷ್ಟೇ ಕನಸಿನಲ್ಲಿ ಅದಾದರೆ ದುಃಖ ಪಡ್ತೀವಿ. ನಾವು ಎದ್ದು ಬಿಡ್ತೀವಿ, ಎದ್ದು ಬಿಟ್ಟು ನೋಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಮಗೆ ದುಃಖ ಆಗಬೇಕಿತ್ತು, ಅದನ್ನು ಭಗವಂತ ಅಲ್ಲಿ ಬರೆಸ್ದ. ಅವನ ಕರುಣೆ ಅದು, ನಿಮ್ಮ ಭಕ್ತಿಗೆ ಅವನ ಕರುಣೆ ತೋರಿಸಿ ಸ್ವಪ್ನದಲ್ಲಿ ದುಃಖವನ್ನು ತೋರಿಸ್ದ, ನಿಮಗೆ ನಿಜವಾಗ್ಲೂ ದುಃಖ ಬರೋದನ್ನು ಪಾರು ಮಾಡ್ದ ಅವನು. ಇದು ಸ್ವಪ್ನದಲ್ಲಿ ಭಗವಂತ. ಸ್ವಪ್ನ ನೋಡಿ, ಯಾವುದೇ ನೀವು ಕಮೆಂಟ್ ಮಾಡ್ಬೋದು, ಸ್ವಪ್ನದಲ್ಲಿ ಥರ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಕೊಡುವವನು ಯಾರೂ ಇಲ್ಲ ರೀ. ಯಾರು ಸೃಷ್ಟಿ ಮಾಡ್ತಾರೆ ಸ್ವಪ್ನದಲ್ಲಿ? ಸೃಷ್ಟಿ ಮಾಡಿಕೊಡುವವನು ಯಾರು? ಭಗವಂತನ ಸ್ವಪ್ನಾವಸ್ಥೆ ವ್ಯಾಪಾರ ಇದೆಯಲ್ಲ, ಅದನ್ನು ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅವನ ಅಚಿಂತ್ಯ ಮಹಿಮೆ. ಅದು ಸ್ವಪ್ನಾವಸ್ಥೆಯಲ್ಲಿ ಭಗವಂತ ಮಾಡುವ, ಸ್ವಪ್ನದಲ್ಲಿ ಭಗವಂತ ತೋರಿಸುವ ಆ ಕ್ರಿಯೆಗಳು ಯಾರಿಗೂ ಬರಲ್ಲ ರೀ, ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ. ಅವನು ಮಾಡೋ ಸ್ವಪ್ನ ಕ್ರಿಯೆಗೆ ಅವನು ಸರ್ವೋತ್ತಮ, ಅವನು ಶ್ರೇಷ್ಠ, ಅವನು ಏಕಮೇವ ದ್ವಿತೀಯ ಅನ್ನೋದಕ್ಕೆ ಸ್ವಪ್ನದಲ್ಲಿ ಮಾಡುವ ಕ್ರಿಯೆಗಳೇ ಅವನಿಗೆ. ಅದೇ ಒಂದು ಮುಖ್ಯ ಕಾರಣ ಅಂತಲೂ ಹೇಳ್ಬೋದು ನಾವು. ಬೇರೆವೆಲ್ಲವೂ ಮುಖ್ಯ ಕಾರಣನೇ, ಆದರೆ ಸ್ವಪ್ನದಲ್ಲಿ ಬೇರೆದನ್ನು ನೀವೇನಾದರೂ ಹೇಳ್ಬೋದು. ಹೇಳ್ತಾರೆ ರುದ್ರ ಜಗತ್ ಕಾರಣತ್ವ ಅಂತ ವಾದ ಮಾಡ್ತಾರೆ, ಅದು ಯಾವುದೂ ಸರಿಯಲ್ಲ, ಅದನ್ನು ಎಲ್ಲ ಖಂಡಿಸಿದ್ದಾರೆ. ಆದರೆ ಸ್ವಪ್ನದಲ್ಲಿ ಎಂದೂ ರುದ್ರದೇವರು ಮಾಡಿದ್ದಿಲ್ಲ, ಯಾರು ಹೇಳಲಿಕ್ಕಾಗಲ್ಲ. ಸ್ವಪ್ನ ಸೃಷ್ಟಿ ಯಾರು ಮಾಡ್ತಾರೆ? ನಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಪೂರ್ವ ಸಕಾಲವಾಗಿ ಸ್ವಪ್ನ ಬರುತ್ತೆ. ಕೆಲವು ಸ್ವಪ್ನಗಳು ನೆನಪಿರ್ತವೆ, ಕೆಲವು ಸ್ವಪ್ನಗಳು ನೆನಪಿರಲ್ಲ. ಭಗವಂತನ ಸೃಷ್ಟಿ ಇದು. ಆ ಸೃಷ್ಟಿ ಸ್ವಪ್ನಾವಸ್ಥೆಯಲ್ಲಿ ತೈಜಸ ನಾಮಕ ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ ನಮಗೆ. ಸ್ವಪ್ನಾಂತದಲ್ಲಿ ಭೋಜನ ಮಾಡ್ತಾನೆ ಅಂದರೆ ಉದರದಲ್ಲಿ ಧರಿಸ್ತಾನೆ. ಸ್ವಪ್ನ ಆದಮೇಲೆ ನಮ್ಮ ಇದು ಬರುತ್ತೆ ನೋಡಿ, ಏನು ಪ್ರಾಜ್ಞಾನಾಮಕ ಪರಮಾತ್ಮ, ಏನಂದರೆ ಸುಷುಪ್ತಿನಲ್ಲಿ ಸ್ವಪ್ನ ಸುಖ ಕೊಡ್ತಾನೆ. ಅಂದರೆ ನಮ್ಮ ಸ್ವರೂಪ, ನಾವು ಮೋಕ್ಷದ ಸುಖವನ್ನು ಸ್ವಲ್ಪ ತೋರಿಸ್ತಾನೆ. ನಾವು ಎಷ್ಟೇ ಆಯಾಸ ಆದರೂ, ಎಷ್ಟೇ ಕಷ್ಟಪಟ್ಟಿದ್ರು, ನಾವು ಚೆನ್ನಾಗಿ ನಿದ್ದೆ ಬಂತಪ್ಪ ಅಂತಂತ ಎದ್ದರೆ ನಮಗೆ ಶಾಂತಿ, ಆಲಸ್ಯ ಎಲ್ಲ ಹೋಗುತ್ತಲ್ವ. ಸ್ವಪ್ನ ಕಂಡ್ವಿ ಅಂದರೆ ಅದು ನಿದ್ದೆ ಅಲ್ಲ, ಸುಷುಪ್ತಿ ಅಲ್ಲ. ಸ್ವಪ್ನದಲ್ಲೂ ಎಚ್ಚರಿಕೆ ನಮಗೆ ಭಾವ ಬರುತ್ತೆ, ಅನುಭವ ಆಗತ್ತೆ. ಸುಷುಪ್ತಿನಲ್ಲಿ ಏನೂ ಆಗೋದಿಲ್ಲ. ಸುಷುಪ್ತಿನಲ್ಲಿ ಗಾಢನಿದ್ರೆ ನಾವು ಭಗವಂತನ ಆಲಿಂಗನದಲ್ಲಿರ್ತೀವಿ. ಇಂಥ ಮಹಾಮಹಿಮ ಭಗವಂತ ಮನದಲ್ಲಿ ಲಯ ಪಟವನ್ನು ಪಟ ಅಂತ ತಿಳಿಯೋ ನಾಶ ಇಡಿಸಿ ಉಪಾದಾನವಾದ ಮನದಲ್ಲಿ ಲಯ ಮಾಡ್ತಾನೆ. ತನ್ನ ವಶದಲ್ಲಿರುವ ದೇಹದ ಜೀವನ ಪ್ರಕಾರ ಏನು ಮಾಡ್ತಾನೆ, ತನ್ನ ತತ್ವ ದೇವತೆಗಳ ಭೋಜನ ರೂಪದಿಂದ ತನ್ನ ಉದರದಲ್ಲಿಸ್ತಾನೆ. ನೋಡಿ, ಒಬ್ಬರಿಂದ ಒಬ್ಬರು ಲಯದಲ್ಲಿ ಐಕ್ಯ ಆಗ್ತಾ ಹೋಗ್ತಾರೆ. ಉತ್ತಮರು ಚಿಕ್ಕವರು ಉತ್ತಮರಲ್ಲಿ ಲಯ ಹೊಂದ್ತಾರೆ, ಅವರು ಅವರಿಗಿಂತ ಉತ್ತಮ ಲಯ ಹೊಂದ್ತಾರೆ, ಅವರು ಅವರಿಗಿಂತ ಉತ್ತಮ ಲಯ ಹೊಂದ್ತಾರೆ. ಎಲ್ಲವನ್ನು ಕೊನೆಗೆ ಜಗದ್ಭುಕು, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಹಾಕಿಕೊಳ್ತಾನೆ ಭಗವಂತ. ಪ್ರವಿವಿಭಿಕ್ತ ಭುಕುವು ಅಂತ ನಾಮಾಂಶ ತೇಜಸ ಅನಿಸುತ್ತಿದ್ದಾನೆ. ಈ ಜೀವ ವ್ಯವಹಾರ ವ್ಯಾಪ್ತ ಜೀವ ಎಂದು ತಾತ್ಪರ್ಯ ಬರುತ್ತೆ. ಲಿಂಗಾಂಗದ ಅಣುಸ್ವರೂಪಿಯಾದ ಜೀವನಲ್ಲವೆಂದು ತಾತ್ಪರ್ಯ ತಗೊಳ್ಬೇಕು. ಈ ಥರ ಭಗವಂತ ತನ್ನ ಸ್ವಪ್ನಾವಸ್ಥೆಯಲ್ಲಿ ಈ ತರಹ ವ್ಯಾಪಾರವನ್ನು ಮಾಡಿಸ್ತಾನೆ ಅಂತ ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ಇನ್ನೊಂದು ಪದ್ಯವನ್ನು ನೋಡೋಣ. ಇದು ನೋಡಿಬಿಟ್ಟು ನಿದ್ರಾ ವಿಚಾರವನ್ನು ಹೇಳ್ತಾರೆ ಪ್ರಾಕ್ಟನ್ ನೋಡ್ಬೇಕನ್ನು ಅದ್ಭುತವಾಗಿ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ಐದಿಸಿ
ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನೆ ಕೊಡುತ್ತ ಆನತೇಷ್ಟ ಪ್ರದನು ಅನುಸಂಧಾನವೀಯದೆ ಸುಪ್ತಿಯ ಐದಿಸಿ ತಾನೆ ಪುನರಪಿ ಸ್ವಪ್ನ ಜಾಗ್ರತೆ ಇವಚೇತನಕ್ಕೆ. ಸರ್ವ ಪ್ರಾಣಿಗಳಿಗೆ ಸ್ವಪ್ನ ಕಾಲದಲ್ಲಿ ಬಾಹ್ಯ ಇಂದ್ರಿಯ ಜ್ಞಾನದಿಂದ ಮನೋಜ್ಞಾನವೇ ಪ್ರಚುರವಾಗಿರೋದ್ರಿಂದ ಜ್ಞಾನಯುಕ್ತವಾದ ಜೀವನ ವ್ಯಾಪ್ತಿಯನ್ನು ದೇವತೆಗಳನ್ನು ನುಂಗಿ ಉದರದಲ್ಲಿ ಇಟ್ಟ ತೈಜಸನಾಮಕ ಪರಮಾತ್ಮ ಏನು ಹೇಳ್ತಾನೆ, ರಜೋಗುಣಗತನಾದ ತೈಜಸನಾಮ ಪರಮಾತ್ಮ ಹೃದಯ ಸ್ಥಾನಕ್ಕೆ ಕರೆಸಿಕೊಳ್ತಾನೆ. ಹೃದಯ ಸ್ಥಾನಗತ ತಮೋಗುಣಾಂತರ್ಗತ ಪ್ರಾಜ್ಞನಾಮವನ್ನು ತಾನು ಸೇರ್ತಾನೆ. ತಾನು ನುಂಗಿದ ಜೀವನನ್ನು ಯಾರು ನುಂಗ್ತಾನೋ ಪ್ರಾಜ್ಞನ ವಶದಲ್ಲಿ ಅಯಿಸ್ತಾನೆ. ಪ್ರಾಜ್ಞ ರೂಪಿ ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಯಾರು ಭಗವಂತನಿಗೆ ಜ್ಞಾನ ಭಕ್ತಿ ವೈರಾಗ್ಯದಿಂದ ಚೆನ್ನಾಗಿ ಸ್ತುತಿಸಿರ್ತಾರೋ ಅವರಿಗೆ ಇಷ್ಟಪ್ರಧಾನವಾದ ಪ್ರಾಜ್ಞರೂಪಿಗೆ ಪರಮಾತ್ಮ, ಪ್ರಾಜ್ಞನಿಂದ ನಾಮ ಪಡೆದವನು ಪರಮಾತ್ಮ ಜೀವನ ಸ್ವರೂಪದ ಸುಖಕ್ಕೆ ಸಾದೃಶವಾದ ಸುಖವನ್ನು ಸುಷುಪ್ತಿ ಕಾಲದಲ್ಲಿ ಕೊಡ್ತಾನೆ, ವ್ಯಕ್ತ ಮಾಡ್ತಾನೆ. ಅಂದರೆ ಈ ನಿದ್ರಾ ಸುಖ ಇಂತಹದೆಂದು ನಮಗೆ ನಿದ್ರಾ ಕಾಲದಲ್ಲಿ ಅನುಸಂಧಾನಕ್ಕೆ ಪಡೋದಕ್ಕೆ ಕೊಡೋದೇ ಇಲ್ಲ, ಜ್ಞಾನ ಕೊಡೋದೇ ಇಲ್ಲ ಅವನು. ನಿದ್ರಾ ಸುಖ ಹಿಂಗಿದೆ ಸುಷುಪ್ತಿ ಕಾಲದಲ್ಲಿ, ಈ ನಿದ್ರಾ ಕಾಲದಲ್ಲಿ ಅನುಸಂಧಾನ ಮಾಡತಕ್ಕ ಸುಖವನ್ನು ನಮಗೆ ಭಗವಂತ ಕೊಡೋದಿಲ್ಲ. ಯಾಕೆಂದರೆ ನಮಗೆ ಎಚ್ಚರಿಕೆನೇ ಇರಲ್ಲ. ಚೇತನಕ್ಕೆ ಸುಷುಪ್ತಿಯ ಹಿಡಿದ ಜೀವರುಗಳಿಗೆ ಪುನಶ್ಚ ಮತ್ತೆ ತಾನೇ ನೋಡಿ, ಆ ನಿದ್ರೆ ಆಯ್ತಾ, ನಾವು ಸುಷುಪ್ತಿಯಾಗಿ ಇದ್ವಾ ಅಂತಂದರೆ ಮತ್ತೆ ಎಚ್ಚರಿಸಿಕೊಟ್ಟು ತೈಜಸ್ನಾಮಕಸ ಕಳಿಸ್ತಾನೆ. ಈ ವ್ಯಾಪಾರವನ್ನು ಅದ್ಭುತವಾಗಿ ಭಗವಂತ ಮಾಡ್ತಾನೆ. ಭಗವಂತ ಮಾಡಿ ದಕ್ಷಿಣ ಮುಖ ಸ್ಥಾನಕ್ಕೆ ಬಂದು ಜೀವನ ವ್ಯಾಪ್ತಿ ಸ್ಥೂಲ ದೇಹೇಂದ್ರಿಯಾದಿಗಳಿಗೆ ಸೇರಿಸ್ತಾನೆ. ಮತ್ತೆ ಸ್ಥೂಲ ದೇಹೇಂದ್ರಿಯಾದಿಗಳಿಗೆ ತೋರಿಸ್ಬಿಟ್ಟು ಜಾಗೃತಿಯನ್ನು ಎಚ್ಚರಿಕೆಯನ್ನು ಕೊಡ್ತಾನೆ. ಅಂದರೆ ಇಲ್ಲಿ ಏನು ತಿಳ್ಕೋಬೇಕು, ಸ್ವಪ್ನವು ಜಾಗ್ರತ್ ಕಾಲದ ವಾಸನ ಇದೆ, ನಿದ್ರಾ ಎಂಬುದು ಜಾಗ್ರತ್ ಕಾಲದ ವಾಸನ ಅಲ್ಲ. ಅಂದರೆ ಜಾಗೃತ ಕಾಲದ ಸ್ವಲ್ಪ ವಾಸನೆ ಇದೆ ನಮಗೆ ನಿದ್ರೆಯಲ್ಲಿ, ಹಾಗಾಗಿ ನಮಗೆ ಅದು ಸುಷುಪ್ತಿ ಅಂತ ಅನಿಸಲ್ಲ. ನಿದ್ರಾವ್ಯವಸ್ಥೆ ಇರ್ತಲ್ಲ, ಪೂರ್ಣ ನಿದ್ರೆ ಅಂತಂದಾಗ ಅದರಲ್ಲಿ ಈ ಜಾಗೃತಾವಸ್ಥೆಯ ವ್ಯಾಸ್ಥೆ ಬರಲ್ಲ, ಇಂದ್ರಾದಿಗಳ ಆಶ್ರಯಗಳು ಹಾಗೆ ಇರಲ್ಲ. ಇದ್ದುದರಿಂದ ಅನುಸಂಧಾನ ಮಾಡಿಕೊಂಡವನು ಜ್ಞಾನ ಕೊಡೋದು, ಆ ಅನುಸಂಧಾನ ಮಾಡಲಿಕ್ಕೆ ನಮಗೆ ಜ್ಞಾನನೇ ಬರಲ್ಲ, ಹಾಗೆ ಭಗವಂತ ಮಾಡ್ತಾನೆ. ಹಾಗೆ ಮಾಡಿಬಿಟ್ಟು ಭಗವಂತ ತೈಜಸ್ಸು. ಇದಕ್ಕೆ ನೀವು ಹೇಳ್ತೀರಾ ಆಚಾರ್ಯರೇ, ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಮತ್ತೆ ಹೇಳ್ತಾರೆ, ಜೀವ ಪ್ರಕಾಶಮಾದಾಯ ತೈಜಶೋ ವಿಶ್ವಸಂಯುತ ಪ್ರಾಜ್ಞೇನೈಕಂ ಯಥಾಯಾಂತಿ ಸುಷುಪ್ತಿ ಪ್ರಾಣಿನಾಂ ತದಾ ಗಿಲಿತ್ವಾ ಜೀವಮಾನ್ಯೇನ ಮುಖ್ಯ ಪ್ರಾಣಮಪಾಗತಂ ಷೋಡಸಾಖ್ಯ ಗ್ರಂಥ ಪ್ರಮಾಣ ತತಃ ಪ್ರಾಜ್ಞ ಪರನಾಮಕಸ್ಯ ಅಗ್ರೇಶಸ್ಯ ಅತ್ಯಂತ ಸಮೀಪಸ್ಥಿತೋ ಜೀವಃ ತೈಜಸ್ಯಾಂತರ್ಗತೋ ಭವತಿ ಇತ್ಯೇನ ಚ ಭಗವತ್ ಸನ್ನಿಧಾನ ವಿಶೇಷೇಣ ಜೀವಸ್ವರೂಪ ಸುಖಂ ಅಭಿವ್ಯಜ್ಯತೆ ತಾದೃಶಸುಖಂ ಅನುಭವಸ್ತು ಜೀವೋ ಜಾಗ್ರದವಸ್ಥಕಾಲಂ ಅಜ್ಞಾನಂ ಸುಪ್ತ್ಯವಸ್ಥಾಂ ಸುಖಂ ಚೇತ್ ತದನ್ಯಂ ನ ಜಾನಾತಿ ಅಂತ ಪ್ರಮಾಣ ಇದೆ. ಅಂದರೆ ಜಾಗೃತಾವಸ್ಥೆಯ ಕಾರ್ಯತ್ವ ಗುಣವಾಗಿದ್ದು ವಿಶ್ವ ಸತ್ಯ ಗುಣದಿಂದಾಗಿ ದಕ್ಷಿಣ ಮುಖದಲ್ಲಿ ಇರ್ತಾನೆ. ಸ್ವಪ್ನ ಕಾರ್ಯ ರಜೋಗುಣ ಆಗಿರುತ್ತೆ, ತೈಜಸ್ಸನಾಗಿದ್ದು ಬಿಟ್ಟು ರಜೋಗುಣಾಂತರ್ಗತನಾಗಿ ಕಂಠಸ್ಥಾನದಲ್ಲಿ ಇರ್ತಾನೆ ತೈಜಸ್ವಿ ಪರಮಾತ್ಮ. ಜಾಗೃತಾವಸ್ಥೆಯಲ್ಲಿ ನಮ್ಮ ದಕ್ಷಿಣ ಕಕ್ಷೆಯಲ್ಲಿ ಬಲಭಾಗದ ಕಕ್ಷೆಯಲ್ಲಿ ವಿಶ್ವರೂಪ ಪರಮಾತ್ಮ ಇರ್ತಾನೆ. ಸುಷುಪ್ತಿಯ ತಮೋಗುಣ ಪ್ರಾಜ್ಞತಮ ಗುಣಾಂತರ್ಗತನಾಗಿ ಹೃದಯಾಕಾಶದಲ್ಲಿ ಭಗವಂತ ಪ್ರಾಜ್ಞನಾಮಕನಾಗಿ ಇರ್ತಾನೆ ಅಂತ ಚಿಂತನೆಯನ್ನು, ಅದ್ಭುತ ಚಿಂತನೆಯನ್ನು ದಾಸವರೇಣ್ಯರು ಹೇಳ್ತಾರೆ. ಅನ್ನಲ್ಲಿಗೆ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ, ಈ ಪ್ರವಚನದ ಮಾಲಿಕೆಯನ್ನು ಇಲ್ಲಿಗೆ ಮಂಗಳವನ್ನು ಮಾಡೋಣ. ನಾವು ಏನು ಕೇಳಿದ್ದೀವಿ, ಒಂದು 14 ಶ್ಲೋಕ ಆಗಿದೆ, ಇನ್ನೂ ಒಂದು 16 ಶ್ಲೋಕಗಳಿದ್ದಾವೆ. ಅದ್ಭುತ ಚಿಂತನೆ ಇದೆ, ಮುಂದೆನೂ ಅದ್ಭುತ ಚಿಂತನೆ ಇದೆ. ಮುಂದೆ ಯಾವಾಗ ನಮಗೆ ಸಮಯ ಸಿಗತ್ತೋ, ಸಂದರ್ಭ ಸಿಗತ್ತೋ ಆ ಕಾಲದಲ್ಲಿ ಹರಿಕಥಾಮೃತ ಸಾರದ ಚಿಂತನೆಯನ್ನು ಮುಂದುವರಿಸೋಣ. ಹರಿಕಥಾಮೃತ ಸಾರದ ಚಿಂತನೆ ಒಂದು ಹೇಳ್ತೀನಿ ನಿಮಗೆ, ಹರಿಕಥಾಮೃತ ಚಾರದ ಚಿಂತನೆ ಪೂರ್ತಿ ಅಧ್ಯಾತ್ಮದ ಚಿಂತನೆ. ಇದು ಕಥೆಯ ರೂಪದಲ್ಲಿ ಇಲ್ಲ, ಇದಕ್ಕೆ ಎಲ್ಲ ಶಾಸ್ತ್ರರೂಪವಾಗಿಯೇ ಬಂದಿರುವುದು. ಅಧ್ಯಾತ್ಮ ಚಿಂತನೆ ಇರುವುದರಿಂದ ಇದಕ್ಕೆ ಕಥೆಗಳು ಉಪಕಥೆಗಳಂತೂ ಯಾವುದು ಬರಲ್ಲ. ಇದಕ್ಕೆ ಬಹಳ ಮುಖ್ಯವಾಗಿ ಎಲ್ಲ ಪ್ರಮಾಣಗಳ ಸಹಿತವಾಗಿರುವುದರಿಂದ ಇದನ್ನು ತಿಳಿದುಕೊಂಡ್ರೆ ನಮ್ಮ ಅಧ್ಯಾತ್ಮದ ಸಾಧನೆಯು ಬಹಳ ಅಧ್ಯಾತ್ಮದ ಸಾಧನೆಯೂ ಆಗುತ್ತೆ ನಮಗೆ. ಅದನ್ನು ಜಗನ್ನಾಥದಾಸರು ಕರುಣಿಸಿದ್ದಾರೆ ನೋಡಿ. ನಮಗೆ ಉದಾಹರಣೆ ಇವತ್ತು ಕೊಟ್ಟಿದ್ದು, ನಾವು ನೇತ್ರದಲ್ಲಿ ನಾವು ಇದುವರೆಗೂ ಯೋಚಿಸೇ ಇರಲಿಲ್ಲ ಈ ಥರ ಇರುತ್ತೆ ಅಂತ. ನೇತ್ರದಲ್ಲಿ, ನಾಸಿಕದಲ್ಲಿ ಎಲ್ಲ ಭಗವಂತನ ರೂಪಗಳು ಈ ಥರ ಅದ್ಭುತ ಚಿಂತನೆಯನ್ನು ಕೊಟ್ಟು ನಮಗೆ ಅನುಗ್ರಹಿಸಿದ್ದಾರೆ ದಾಸವರೇಣ್ಯರು ಅಂತ ಹೇಳಿಬಿಟ್ಟು, ಈ ದಿವಸ ಈ ಒಂದು 13 ದಿವಸ ಏನು ಚಿಂತನೆಯನ್ನು ನಾವು ಮಾಡಿದೆವೋ ಆ ಚಿಂತನೆಯನ್ನು ಜಗನ್ನಾಥದಾಸ ಅಂತರ್ಗತ ಭಾಗ್ಯಮುಕ್ತಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಭಿನ ಲಕ್ಷ್ಮೀ ನಾರಾಯಣನಿಗೆ ಅರ್ಪಿಸಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.